ಗುರುಭ್ಯೋ ನಮಃ. ಆಜನ್ಮಚೀರ್ಣಬಹುದೋಷಿಣೈಷ ಜಾತು ತ್ವತ್ಪಾದನೀರಜಯುಗಂ ಹೃದಿ ಕೊರ್ಬತೋಲ್ಪಂ ದೇವಾಪರಾಧಮನವೇಕ್ಷ್ಯ ಚ ವೀಕ್ಷ್ಯ ಭಕ್ತಂ ವಾಸಿಷ್ಠಕೃಷ್ಣ ಮಮ ದೇಹಿ ಕರಾವಲಂಬಂ. ನಮಸ್ತೆ ಪಂಚಕಾಲಜ್ಞ ಪಂಚಕಾಲಪರಾಯಣ ಪಂಚಕಾಲೈಕಮನಸಾಂ ತ್ವಮೇವ ಗತಿರವ್ಯಯಃ. ಕರುಣಾಪೂರ್ಣಹೃದಯ ಶಂಖಚಕ್ರಗದಾಧರ ಅಮೃತಾನಂದಪೂರ್ಣಾಭ್ಯಾಂ ಲೋಚನಾಭ್ಯಾಂ ವಿಲೋಕಯ. ಚಾರು ಚರಣ ತೋರಿ ನಗೆ ಪಾರುಗಾಣಿ ಸಯ್ಯ ಕೊನೆಗೆ ಭಾರ ಹಾಕಿರುವೆ ನಿನಗೆ ನಾರಸಿಂಹನೇ. ನಿಮ್ಮೆಲ್ಲರ ಹೃದಯದಲ್ಲಿ ಅನುಗ್ರಹ ಪೂರ್ವಕವಾಗಿ ಕುಳಿತಿರ್ತಕ್ಕಂಥ ಸಮಸ್ತ ಗುರು ಪರಂಪರೆಗೆ, ಸಮಸ್ತ ಋಷಿ ಪರಂಪರೆಗೆ ಪ್ರತ್ಯೇಕವಾದ ವಂದನೆಯನ್ನು ಸಲ್ಲಿಸ್ತಾ, ಇವತ್ತಿನ ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿದಿನವೂ ಎಂಬ ಶೀರ್ಷಿಕೆಯಲ್ಲಿ ಇವತ್ತಿನ ಋಷಿ ಚಿಂತನೆಯಲ್ಲಿ ನಾವು ನಿನ್ನೆ ಜಹ್ನು ಋಷಿಗಳ ಬಗ್ಗೆ ತಿಳಿದಿದ್ವಿ. ಇವತ್ತು ಕಪಿಲ ಮಹರ್ಷಿಗಳ ಬಗ್ಗೆ ಯಥಾಮತಿಯಾಗಿ ಯಥಾಯೋಗ್ಯತೆಯಾಗಿ ತಿಳಿಯೋಣ. ಅವರ ಹೆಸರನ್ನು ಹೇಳುವುದೇ ಎಷ್ಟು ಜನ್ಮದ ಎಷ್ಟು ಹಿರಿಯರ ಅನುಗ್ರಹವೋ ತಿಳಿಯೋದಿಲ್ಲ. ಅಂಥದ್ದು ಸಾಕ್ಷಾತ್ ಭಗವಂತ ಕಪಿಲನಾಗಿ ಅವತಾರ, ಜ್ಞಾನ ರೂಪ. ಭಾಗವತ ಹೇಳುತ್ತೆ, ಜ್ಞಾನ ರೂಪಗಳಲ್ಲಿ ಕಪಿಲನ್ನದು 5ನೇ ರೂಪ ಅಂತ ಭಾಗವತ ಹೇಳ್ತಾ ಇದೆ. ಆದರೆ ಇವತ್ತಿನ ದಿನ ಯಥಾಯೋಗ್ಯವಾಗಿ ಯಥಾಮತಿಯಾಗಿ ಕಪಿಲ ಮಹರ್ಷಿಗಳ ಬಗ್ಗೆ ನಾವು ತಿಳಿಯೋಣ. ಈಗ ಕಪಿಲ ಮಹರ್ಷಿಗಳು ತಮ್ಮ ತಪಸ್ಸಿಗೆ ನರನಾರಾಯಣ ಋಷಿಗಳಲ್ಲಿ ನಾರಾಯಣ ಋಷಿ ಇವತ್ತಿಗೂ ತಪಸ್ಸು ಮಾಡ್ತಾ ಕೂತಿದ್ದಾರೆ ಅಂತ ನಾವೇನು ಕೇಳ್ತೀವಲ್ಲ, ಹಾಗೆ ತಪಶ್ಚರ್ಯೆಯನ್ನು ಜಗತ್ತಿಗೆ ತೋರಿದಂತಹ ಭಗವಂತನ ರೂಪ ಅದು ಜ್ಞಾನ ರೂಪ, ಕಪಿಲ ರೂಪ ಅಂತ ತಿಳಿಬೇಕು. ಇಂತಹ ಕಪಿಲನನ್ನ ಜಗತ್ತಿಗೆ ಕೊಟ್ಟಂತಹ ಪುಣ್ಯ ದಂಪತಿಗಳು ಕರ್ದಮ ಮತ್ತು ದೇಹೂತಿ ಅವರು. ಅವರ ಬಗ್ಗೆ ಸ್ವಲ್ಪ ಒಂದು ಯಥಾಯೋಗ್ಯವಾಗಿ ತಿಳಿದು ನಾವು ಕಪಿಲರ ಬಗ್ಗೆ ಬರೋಣ ಅಂತ ಹೇಳ್ತಾ, ಕರ್ದಮ ಋಷಿಗಳಿಗೆ ಆ ಒಂದು ದೇಹೂತಿ ದೇವಿಗೆ ಕರ್ದಮರ ಬಗ್ಗೆ ನಾರದರು ಒಮ್ಮೆ ಆ ಒಂದು ಮನುವಿನ ಮಗಳು ಅವಳ ಹತ್ರ ಹೋಗಿ ಕರ್ದಮರ ಬಗ್ಗೆ ಎಲ್ಲವನ್ನ ಹೇಳ್ತಾರೆ ನಾರದರು. ಕರ್ದಮರ ತಪಶ್ಚರ್ಯೆ ಏನು, ಅವರ ಒಂದು ಸಿದ್ಧಿಗಳು ಏನು ಅಂತ. ಆಗ ಮನಸ್ಸಿನಲ್ಲೇ ಅವಳು ದೇಹೂತಿ ದೇವಿ, ನಾನು ಮದುವೆಯಾದರೆ ಕರ್ದಮರನ್ನೇ, ನೋಡಿಲ್ಲ ಏನಿಲ್ಲ, ಕರ್ದಮರನ್ನೇ ನಾನು ಮದುವೆಯಾಗೋದು. ಹಿಂದೆ ನೋಡಿ ಋಷಿ ಮುನಿಗಳು ಆ ಒಂದು ಸಂತತಿಯನ್ನ ಬೆಳೆಸೋದಕ್ಕೆ ಎಂತಹ ರೀತಿಯಲ್ಲಿ ನೋಡಿದರೆ ನಾರದರು ಸನ್ಯಾಸಿಗಳು. ಆದರೆ ಜಗತ್ ಸೃಷ್ಟಿ ಭಗವಂತ ಬ್ರಹ್ಮದೇವರು ಜಗತ್ ಸೃಷ್ಟಿಗಾಗಿ ಎಲ್ಲರನ್ನ ಪಡೆದವರು. ಆದರೆ ನಾರದರು ಸನ್ಯಾಸಿಗಳು. ಆದರೆ ಜಗತ್ ಸೃಷ್ಟಿಗೆ ಮುಂದೆ ಸೃಷ್ಟಿ ಮುಂದುವರಿಯೋದಕ್ಕೆ ನಾವು ಸತ್ಯವಾನ್ ಕಥೆಯಲ್ಲೂ ಕೇಳ್ತೇವೆ. ಅಲ್ಲಿ ಸಾವಿತ್ರಿ ಹತ್ರ ಹೋಗಿ ಸತ್ಯವಾನ್ನ ಬಗ್ಗೆ ಎಲ್ಲವನ್ನ ಹೇಳಿರ್ತಾರೆ. ಸಾವಿತ್ರಿ ಮನಸ್ಸಿನಲ್ಲಿ ತಾನು ಅಂದುಕೊಂಡಿದ್ದನ್ನ ಆ ಚಿಕ್ಕ ವಯಸ್ಸಿನಿಂದ ಕೇಳಿ ಇಂತಹ ಗುಣಗಳುಳ್ಳಂತಹ ವ್ಯಕ್ತಿ ನನಗೆ ಪತಿಯಾಗಬೇಕು ಅಂತ ಅವಳು ಮನಸ್ಸಿನಲ್ಲಿ ದೃಢ ನಿರ್ಧಾರ ಮಾಡಿಕೊಳ್ಳುವಂತೆ ನಾರದರು ಮಾಡ್ತಾರೆ. ಹೀಗೆ ಅನೇಕ ಪ್ರಸಂಗಗಳಲ್ಲಿ ನಾರದರ ಒಂದು ಪಾತ್ರ ಚಿಂತನವಿದೆ. ಈ ಎಲ್ಲವನ್ನ ನಾವು ಗುರುತಿಸಿಕೊಳ್ಳಬೇಕು. ಕೇವಲ ನಾರದರು ಅಂದ್ರೆ ನಾವು ಲೋಕ ಸಂಚಾರಿಗಳು ಅಂತ ಅಷ್ಟೇ. ಲೋಕ ಸಂಚಾರ ಮಾಡುವುದರಿಂದ ಜಗತ್ ಸೃಷ್ಟಿಯನ್ನ ಅವರು ಆ ಒಂದು ಮುಂದುವರಿಯೋದಕ್ಕೆ ಪ್ರಧಾನ ಪಾತ್ರವನ್ನು ವಹಿಸಿದ್ದಾರೆ ಅಂತ ತಿಳಿತಾ, ಕರ್ದಮ ಋಷಿಗಳಿಗೆ ಆ ಒಂದು ಕರೆದುಕೊಂಡು ಹೆಣ್ಣು ತೋರಿಸಿಕೊಳ್ಳೋದಕ್ಕೆ ಅಂತ ಬರ್ತಾರೆ ಆ ಮನು ಮತ್ತೆ ಇವರೆಲ್ಲ. ಆದರೆ ಕರ್ದಮ ಋಷಿಗಳು ನೋಡಿದಾಗ ಅವಳು ಹೇಳ್ತಾಳೆ, ನಾನು ಇವರನ್ನೇ ಮದುವೆ ಆಗೋದು ಅಂದಾಗ, ಯಾವತ್ತೂ ಅಲ್ಲ, ಇವತ್ತೇ ಆಗಲಿ ಬ್ರಹ್ಮದೇವರು ಪುಣ್ಯಾಹ ಮಾಡಿಸ್ತಾರೆ. ಅಂತಹ ಒಂದು ಬ್ರಹ್ಮರ ಸಮಕ್ಷಮದಲ್ಲಿ ನಡೆದಂತಹ ಮದುವೆ ಕರ್ದಮ ಮತ್ತು ದೇಹೂತಿ ದೇವರು. ಪುಟ್ಟವಳಿರ್ತಾಳೆ ಇನ್ನು ದೇಹೂತಿ ದೇವಿ. ಹೆಚ್ಚಿನ ಹಿಂದೆ ಎಲ್ಲ 8 ವರ್ಷದ ಒಳಗೆ ಮದುವೆ ಆಗ್ತಿತ್ತು, ಅಂಥದ್ದು ಇನ್ನೂ ಪುಟ್ಟ ಹುಡುಗಿ. ಅಂತಹ ಹುಡುಗಿಯನ್ನ ಆ ವಯಸ್ಸಾದಂತಹ ಋಷಿಗೆ ಕೊಟ್ಟು ಮದುವೆ ಮಾಡಿ ಮನು ಹೊರಟು ಬಿಟ್ಟಿದ್ದಾನೆ, ಚಕ್ರವರ್ತಿಯ ಮಗಳು ದೇಹೂತಿ ದೇವಿ. ಆದರೆ ತಾನು ತಪಸ್ವಿನಿಯಂತೆ ಹೇಗೆ ಇರಬೇಕು ಅಂತ ಹೇಳಿ ತಾಯಿಯಿಂದ ಎಲ್ಲವನ್ನ ತಿಳಿದುಕೊಂಡು ಅದೇ ರೀತಿಯಲ್ಲಿ ತನ್ನ ತಪಸ್ವಿ ಜೀವನವನ್ನ ಪ್ರಾರಂಭ ಮಾಡ್ತಾಳೆ ದೇಹೂತಿ ದೇವಿ. ಮೊದಲಿಗೆ ಬಹಳ ತೊಂದರೆ ಆಗತ್ತೆ. ಯಾಕೆಂದ್ರೆ ಕರ್ದಮರು ಒಮ್ಮೆ ತಪಸ್ಸಿಗೆ ಕೂತ್ರೆ ಅವರ ತಪಸ್ಸು ಯಾವಾಗ ಅವರು ಕಣ್ಣು ಬಿಡ್ತಾರೆ ಅಂತ ಗೊತ್ತಾಗ್ತಿ. ಇವಳು ಅಡಿಗೆ ಎಲ್ಲ ಮಾಡಿಕೊಂಡು ಪುಟ್ಟ ಹುಡುಗಿ ಕಾಯ್ತಾ ಇರಬೇಕು. ಒಮ್ಮೊಮ್ಮೆ ಒಂದು
ಕಣ್ಣೇ ಬಿಡ್ತಿರ್ಲಿಲ್ಲ. 2 ದಿನಗಳಾದ್ರೂ ಕಣ್ಣು ಬಿಡ್ತಾ ಇರ್ಲಿಲ್ಲ. ಕೆಲವೊಮ್ಮೆ ಹಸಿವು ಅಂದ್ರೆ ಎಲ್ಲವನ್ನ ಮಾಡಿದ ಎಲ್ಲ ಅಡಿಗೆಯನ್ನ ತಾವೇ ತಿಂದು ಬಿಡೋರು. ಒಂದು ದಿನ ಮಾತಾಡ್ಸಿಲ್ಲ. 28 ವರ್ಷ ಆ ರೀತಿಯಲ್ಲಿ ಪರೀಕ್ಷೆ ಮಾಡಿದರಂತೆ ಕರ್ದಮರು. ಇವತ್ತು ಒಂದು ದಿನ ಅಲ್ಲ, ಒಂದು ನಿಮಿಷ ಹೆಚ್ಚು ಕಡಿಮೆ ಆದ್ರೆ ಜಗಳ ಪ್ರಾರಂಭ ಆಗತ್ತೆ. ಅಂದ್ರೆ ಅಂಥ ಒಂದು ದೃಢ ನಿರ್ಧಾರದಿಂದ ಅವಳು ಸೇವಿಸ್ತಾ ಇದ್ದಾಳೆ ಪತ್ಯಂತರ್ಗತ ಪರಮಾತ್ಮನನ್ನ. ಆಗ ಒಮ್ಮೆ ಕರ್ದಮರಿಗೆ ಅವಳನ್ನ ನೋಡಿದಾಗ, ಜಡೆ ಎಲ್ಲ ಕಟ್ಟುಬಿಟ್ಟಿದೆ, ರಾಜಕುಮಾರಿ ಹೇಗಿದ್ದವಳು ಹೇಗಾದಳು ಅಂತ ಹೇಳಿ ತಮ್ಮ ಎಲ್ಲ ಪರೀಕ್ಷೆಯ ಒಂದು ಹಂತ ಮುಗಿದ ಮೇಲೆ ಅವಳನ್ನ ಆ ಪ್ರೀತಿಯಿಂದ ಮಾತನಾಡಿಸ್ತಾರೆ. ದೇಹೂತಿ, ನಿನಗೆ ಏನು ಬೇಕು ಹೇಳು, ನಿನ್ನ ಆಸೆ ಏನು ಹೇಳು ಅಂದಾಗ ಅವಳು ಹೇಳ್ತಾಳೆ, ನಾವು ಮದುವೆಯಾಗೋದೆ ಒಳ್ಳೆಯ ಸತ್ಸಂತಾನ ಪಡೆಯುವುದಕ್ಕಾಗಿ. ಆದರೆ ನಾನು ಎಲ್ಲವನ್ನ ನಿಮ್ಮೊಂದಿಗೆ ಕ್ರೀಡೆಯನ್ನ ಮಾಡಬೇಕು, ಚಕ್ರವರ್ತಿಯ ಮಗಳಾಗಿ ನಾನು ಕ್ರೀಡೆಯನ್ನೇ ಮಾಡಬೇಕು ಅಂದಾಗ ಕರ್ದಮರು ತಮ್ಮ ತಪ ಪ್ರಭಾವದಿಂದ ಎಲ್ಲರೂ ಮದುವೆಯಾದ ಮೇಲೆ ಅಲ್ಲಿ ಇಲ್ಲಿ ಕರೆದುಕೊಂಡು ಹೋಗ್ತಾರೆ ಹೆಂಡತಿಯನ್ನ. ಆದರೆ ಕರ್ದಮರು 14 ವಿಮಾನವನ್ನ ತಯಾರು ಮಾಡ್ತಾರೆ. ಒಂದು ವಿಮಾನವನ್ನ ಅವಳು ಎಲ್ಲ ರೀತಿಯಲ್ಲಿ ಉಡುಗೆ ತೊಡುಗೆಗಳೆಲ್ಲ ಬರುತ್ತೆ, ಮೊದಲಿನ ಒಂದು ಯೌವನವಾದಂತಹ ರೂಪ ಬರುತ್ತೆ. ಎಲ್ಲ ಆದ್ಮೇಲೆ ಅವರು 9 ಬಾರಿ ಭೂಪ್ರದಕ್ಷಿಣೆಯನ್ನ ಮಾಡಿ ಬರ್ತಾರೆ ಆ ವಿಮಾನದಲ್ಲಿ. ಅಂಥ ವಿಮಾನದಿಂದ ಬಂದಾಗ ಅವರಿಗೆ 9 ಜನ ಹೆಣ್ಣು ಮಕ್ಕಳು ಆಗ್ತಾರೆ. ಅದರಲ್ಲಿ ಅವರು ಮೊದಲಿಗೆ ಅರುಂಧತಿ, ಶ್ರದ್ಧಾ, ಹವಿರ್ಭುಕ್, ಗತಿ, ಕ್ರಿಯಾ, ಶಾಂತಿ, ಅನಸೂಯ, ಕಲಾ ಮತ್ತು ಖ್ಯಾತಿ, ಈ 9 ಜನ ಹೆಣ್ಣು ಮಕ್ಕಳಾಗ್ತಾರೆ. ಆಗ ಕರ್ದಮನ್ ಹೇಳ್ತಾರೆ, ನಾನು ಗೃಹಸ್ಥಾಶ್ರಮವನ್ನ ಪೂರೈಸಿದ್ದೇನೆ, ಇನ್ನು ನಾನು ಸನ್ಯಾಸ ತೆಗೆದುಕೊಳ್ಳುತ್ತೇನೆ. ಆಗ ಅವಳು ಹೇಳ್ತಾಳೆ, ಅವಳು ವಿನಯದಿಂದ ಪ್ರಾರ್ಥನೆ ಮಾಡ್ಕೋತಾಳೆ, ಸ್ವಾಮಿ, ಹೆಣ್ಣು ಮಕ್ಕಳ ಜವಾಬ್ದಾರಿ ಇದೆ, ಅವರನ್ನ ಅವರವರ ಮನೆಗೆ ಕಳಿಸಿಕೊಡಬೇಕು. ಅವರೆಲ್ಲರನಿಗೂ ಮದುವೆ ಮಾಡಿದ್ಮೇಲೆ ನಾನು ಯಾರ ಜೊತೆ ಇರಲಿ, ನನಗೆ ಒಂದು ವ್ಯವಸ್ಥೆ ಮಾಡಿ. ನೋಡಿ, ಹಿಂದಿನ ಕಾಲದಲ್ಲಿ ಹೆಂಡತಿಯಾಗಲಿ ಗಂಡನಾಗಲಿ ಒಬ್ಬರ ಸಾಧನೆಗೆ ಒಬ್ಬರು ಅಡ್ಡಿ ಬರ್ತಿರ್ಲಿಲ್ಲ, ಅವರ ಸಾಧನೆಗೆ ಇವರು ಪೂರಕವಾಗಿ ನಡೆದುಕೊಳ್ತಿದ್ರು. ಹೀಗೆ ಆ ಒಂದು ಕರ್ದಮರ್ ಹೇಳ್ತಾರೆ, ಆ ಎಲ್ಲರನ್ನ ತಾವು ಹೆಣ್ಣು ಮಕ್ಕಳನ್ನ, ಅರುಂಧತಿಯನ್ನ ವಸಿಷ್ಠರಿಗೆ ಕೊಡ್ತಾರೆ. ಎಲ್ಲ ದೊಡ್ಡ ದೊಡ್ಡ ತಪಸ್ವಿಗಳಿಗೆ ಕೊಟ್ಟು ಮದುವೆ ಮಾಡಿ ಆ ನಂತರ ಕರ್ದಮ ಮತ್ತು ದೇಹೂತಿಯರು ತಪಶ್ಚರ್ಯೆಯನ್ನ ಮಾಡ್ತಾರೆ. ಸಾಮಾನ್ಯ ಅಲ್ಲ, ಭಗವಂತ ತಾನೇ ಬರಬೇಕು ಅಂದ್ರೆ ಸಾಮಾನ್ಯವಾದಂತಹ ಶುದ್ಧಿ ಸಾಲದು. ಬ್ರಹ್ಮದೇವರ ಸಂಪೂರ್ಣ ಅನುಗ್ರಹವನ್ನ ಕರ್ದಮ ಪ್ರಜಾಪತಿ ಪಡೆದು ಅವರಿಗೆ ಕರ್ದಮರಿಗೆ ಅನುಗ್ರಹ ಮಾಡ್ತಾನೆ. ಭಗವಂತನೇ ಪ್ರಾಕೃತವಾದಂತಹ ಗುಣದ ಸಂಬಂಧವೇ ಇಲ್ಲದಂತಹ ಪರಮ ಪುರುಷ ನಿನ್ನ ಪುತ್ರನಾಗಿ ಬರ್ತಾನೆ ಅಂತ ಹೇಳಿದಾಗ, ಆಗ ಆ ದಶಾವತಾರಗಳು ಎಲ್ಲ ಪೂರ್ಣಾವತಾರಗಳು ಎಲ್ಲ ಆದ್ರೆ ಈ ಋಷಿ ಮಹರ್ಷಿಗಳ ರೂಪದಲ್ಲಿ ಬಂದದ್ದು ಭಗವಂತನ ಕಪಿಲಾವತಾರವಾಗಿದೆ. ಈಗ 21 ಅವತಾರಗಳನ್ನ ಭಾಗವತ ವರ್ಣಿಸುತ್ತೆ. ಅದರಲ್ಲಿ ಕಪಿಲರನ್ನ 5ನೇ ಅವತಾರವಾಗಿ ಗುರುತಿಸ್ತಾ ಇದೆ. ಹೀಗೆ ಶಿಶುವಿನ ಜನನ ಕಾಲದಲ್ಲಿ ನಾವು ಕೃಷ್ಣ ಪ್ರಾದುರ್ಭಾವ ಆದಾಗ ಅಲ್ಲಿ ಬಂದು ಗರ್ಭಸ್ತುತಿಯನ್ನ ಮಾಡಿದ್ರು ಬ್ರಹ್ಮದೇವರು ಅಂತ. ಆದ್ರೆ ಭಗವಂತ ಎಲ್ಲೆಲ್ಲಿ ಪ್ರಾದುರ್ಭಾವ ಆಗ್ತಾನೋ ಅಲ್ಲಿ ಎಲ್ಲ ಕಾಲದಲ್ಲಿ ಭಗವಂತನ ಆ ಒಂದು ಪ್ರಾದುರ್ಭಾವಕ್ಕೆ ಮುಂಚೆ ಬ್ರಹ್ಮದೇವರು ಸಪರಿವಾರ ಸಮೇತರಾಗಿ ಬಂದು ಗರ್ಭಸ್ತುತಿಯನ್ನ ಮಾಡಿದ್ದಾರೆ. ಅದು ಭಾಗವತದಲ್ಲಿ ತುಂಬಾ ಒಳ್ಳೆಯ ಒಂದು ಮನಸ್ಸಿಗೆ ನಾಟುವಂತಹ, ನಾವು ಕೇವಲ ಕೃಷ್ಣನ ಇದ್ರಲ್ಲಿ ಬಂದಿರೋ ಗರ್ಭಸ್ತುತಿ ಮಾತ್ರ ಕೇಳ್ತೇವೆ. ಇದರಲ್ಲಿ ಹೇಗೆ ಅವರು ವರ್ಣನೆ ಮಾಡ್ತಾರೆ, ಮುಂದೆ ಏನೇನು ಕಪಿಲಂ ಭಗವಂತ ಮಾಡ್ತಾನೋ ಅದೆಲ್ಲವನ್ನ ಆ ಸ್ತುತಿಯಲ್ಲಿ ಬ್ರಹ್ಮದೇವರು ವರ್ಣನೆ ಮಾಡಿದ್ದಾರೆ. ಈಗ ಆ ಕಪಿಲ ರೂಪಿ ಭಗವಂತನ ಪ್ರಾದುರ್ಭಾವ ಆಗಿದೆ. ಆಗ ಅತ್ಯಂತ ಸಂತೋಷ ಪಟ್ಟಿದ್ದಾರೆ. ಎಲ್ಲಿ ಸಾಮಾನ್ಯ ಮಕ್ಕಳು ಹುಟ್ಟಿದರೆ, ಪಿತೃ ಋಣ ಪರಿಹಾರ ಮಾಡುವಂತಹ ಮಕ್ಕಳು, ಜ್ಞಾನಿ ಮಕ್ಕಳು ಹುಟ್ಟಿದ್ರೆ ನಾವು ಸಂತೋಷ ಹೇಳತೀರದು. ಅಂಥದ್ದು ಭಗವಂತ ಸಾಕ್ಷಾತ್ ಮಗನಾಗಿ ಬಂದಿದ್ದಾನೆ ಅಂತ ಗೊತ್ತಿದೆ. ಹೀಗಾಗಿ ಆಗ ಹೇಳ್ತಾರೆ ಕರ್ದಮರು, ಆಯ್ತು, ನೀನ್ ಹೇಳಿದಂತೆ ಮಗ ಬಂದಿದ್ದಾನೆ, ಈಗ ನಿನ್ನ ಜವಾಬ್ದಾರಿಯನ್ನ ಅವನು ತಗೊಳ್ಕೋತಾನೆ ಅಂತ ಹೇಳ್ತಾ ಆ ಕರ್ದಮರು ಕಪಿಲರೂಪಿ ಭಗವಂತನಿಗೆ ನಮಸ್ಕಾರ ಮಾಡಿ ತಮ್ಮ ಆತ್ಮೋದ್ಧಾರಕ್ಕಾಗಿ ಹೊರಡ್ತಾರೆ. ನಮಗೆ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಅಲ್ಲ, ದೇವರೇ ಮಗನಾಗಿ ಬಂದ ಮೇಲೆ ಮತ್ತಿನ್ಯಾವ ಒಂದಿದು ಅವನ ಜೊತೆಗೆ ಇದ್ದು ಅವನ ಒಂದು ಸಂಘದಲ್ಲೇ ಒಂದು ರೀತಿಯಲ್ಲಿ ಮಾಡಿಕೊಳ್ಳಬಹುದಲ್ಲ ಅಂದ್ರೆ ಇಲ್ಲ. ಒಬ್ಬೊಬ್ಬರ ಆತ್ಮೋದ್ಧಾರದ ಕ್ರಮ, ಆ ಒಂದು ದಿಕ್ಕೇ ಬೇರೆಯಾಗಿರುತ್ತೆ. ಕಪಿಲರೂಪಿ ಭಗವಂತ ಹೇಳ್ತಾನೆ, ಆಯ್ತು, ನಿಮ್ಮ ಆತ್ಮೋದ್ಧಾರ ನೀವು ಮಾಡಿಕೊಳ್ಳಿ, ತಪಶ್ಚರ್ಯೆಗೆ ಕಳಿಸಿ ಬಿಡ್ತಾನೆ. ನನ್ನ ತಾಯಿಯ ಜವಾಬ್ದಾರಿ ನಂದು. ಯಾರೋ ಸಾಮಾನ್ಯರು ಜವಾಬ್ದಾರಿ ತಗೊಂಡ್ರೇನೆ ನಾವು ನಿಶ್ಚಿಂತೆಯಾಗಿ ಇರ್ತೇವೆ. ಯಾರ್ದೋ ಮನೇಲಿ ಗೊತ್ತಿಲ್ಲದೆ ಇರೋವ್ರ ಮನೇಲಿ ಮಗುನ ಬಿಟ್ಟು, ನೋಡಿ ನಮ್ಮ ಮಗುನ ಒಂದು ಸ್ವಲ್ಪ ಹೊತ್ತು ನೋಡ್ಕೊಳ್ಳಿ ಅಂತಂದ್ರೆ ಸಮಾಧಾನವಾಗಿ ಹೋಗ್ತೀವಿ, ಇಲ್ಲ ನೋಡ್ಕೋತಾರೆ ಬಿಡು ಅವರು ಅಂತ. ಅಂಥದ್ದು ಭಗವಂತ ಸಾಕ್ಷಾತ್ ಹೇಳ್ತಾ ಇದ್ದೇನೆ,
ಆ ಒಂದು ತಾಯಿಯ ಜವಾಬ್ದಾರಿ ನಂದು. ಇಂತಹ ಕಪಿಲರೂಪಿ ಮಗನನ್ನ ಭಗವಂತನ ಒಂದೊಂದು ಚರ್ಯೆಯನ್ನ ನಾವು ನೆನಪು ಮಾಡಿ ಸ್ಮರಣೆ ಮಾಡಿಕೊಂಡು ಬದುಕ್ತಾ ಇದ್ರೆ ಅಂತಹ ಗುಣವುಳ್ಳ ಮಕ್ಕಳು, ಅಂತಹ ಸಂಬಂಧ ನಮಗೆ ಸಿಗತ್ತೆ. ಮಕ್ಕಳು ನನ್ನ ಜವಾಬ್ದಾರಿ, ತೀರ್ಥಯಾತ್ರೆ ಕರ್ಕೊಂಡು ಬರೋದು ನನ್ನ ಜವಾಬ್ದಾರಿ ಅಂತ ಮಕ್ಕಳು ಹೇಳ್ಬಿಡ್ಲಿ, ತಾಯಿಗೆ ಇನ್ನೆಂಥ ಸಂತೋಷ ಆಗುತ್ತೆ ಅಂದ್ರೆ ಸಂಪೂರ್ಣವಾಗಿ ನಂಬಿ ಬಿಡ್ತಾಳೆ. ಹಾಗೆ ನಮಗೆ ಅಂತಹ ಒಂದು ಅವಕಾಶ ಸಿಗತ್ತೆ ನೋಡಿ. ನಮ್ಮ ಮಕ್ಕಳು ಹಾಗಿಲ್ಲ ಅಂದ್ರೆ ನಮ್ಮ ಪ್ರಾರ್ಥನೆ, ನಮ್ಮ ಅನುಸಂಧಾನ ಇಲ್ಲ, ಅದಕ್ಕಾಗಿ ನಮಗೆ ಸಿಕ್ಕಿಲ್ಲ ಅಂತ ನಾವು ತಿಳಿಬೇಕು. ಹೀಗೆ ವೇದೋಪನಿಷತ್ತುಗಳನ್ನ ಎಲ್ಲವೂ ಭಗವಂತನ ಆ ಇಡೀ ವೇದೋಪನಿಷತ್ತುಗಳೇ ಸಾಕಾರ ರೂಪವಾಗಿ ಬಂದಿದೆಯೇನೋ ಅನ್ನುವಂತೆ ಕಪಿಲರೂಪಿ ಭಗವಂತ ಕಂಗೊಳಿಸ್ತಾ ಇರ್ತಾನೆ. ಅದು ಅವರು ಸಿದ್ಧರಿಗೆ ಒಡೆಯನಾಗಿದ್ದಾನೆ ಕಪಿಲ. ಸಿದ್ಧರು ಸಾಧ್ಯರು ಅಂತ ಇರ್ತಾರೆ. ಅದರಲ್ಲಿ ಆ ಸಿದ್ಧರು ಅತಿಮಾನುಷ ಶಕ್ತಿಯುಳ್ಳ ಇವರು ಭೂತ ಭವಿಷ್ಯತ್ತು ವರ್ತಮಾನ ಎಲ್ಲ ವಿಷಯಗಳನ್ನ ಅಂಗೈಯಲ್ಲಿರುವಂತಹ ನಲ್ಲಿಕಾಯೆಯಂತೆ ನೋಡಬಲ್ಲವರಾಗಿದ್ರು. ಮಂತ್ರ ಸಿದ್ಧಿಯ ಜೊತೆಗೆ ಅಣಿಮಾದಿ ಅಷ್ಟಸಿದ್ಧಿಯನ್ನ ಕಪಿಲರೂಪಿ ಭಗವಂತ ತೋರಿಸಿದ್ದಾನೆ. ಇದರಲ್ಲಿ ಯಾವುದು ಅಷ್ಟಸಿದ್ಧಿ ಅಂತ ಹೇಳಿ ಮುಂದೆ ಹೊಟ್ಟೋಗ್ತೀವಿ, ಆದ್ರೆ ಯಾವುದು ಅಷ್ಟಸಿದ್ಧಿಗಳು ಅಂತ ತಿಳಿಯೋಣ ಈಗ. ಅದರಲ್ಲಿ ಅಣಿಮ ಅಂತ ಒಂದು, ಮೊದಲನೇದು ಅಣಿಮ ಅಂದ್ರೆ ಸೂಕ್ಷ್ಮ ರೂಪವನ್ನು ಧರಿಸುವಂತಹ ಶಕ್ತಿ ಕಪಿಲನಿಗೆ ಇದೆ. ಈ ಕಪಿಲನಿಗೆ ಅಂತಲ್ಲ, ಎಷ್ಟು ಜ್ಞಾನಿಗಳೆಲ್ಲ ಶ್ರೀಮದಾಚಾರ್ಯರು ತೋರಿಸ್ತಾರೆ ಆ ಒಂದು ಅಣಿಮಾದಿ ಸಿದ್ಧಿಗಳನ್ನ. ಅವರು ಅಷ್ಟ ಸಿದ್ಧಿಗಳು ಅಂತ ಇದೆ, ಆ ಸಿದ್ಧಿಗಳನ್ನ ಶ್ರೀಮದಾಚಾರ್ಯರು ಅವರ ಒಂದು ಸುಮಧ್ವ ವಿಜಯದಲ್ಲಿ ಬರುತ್ತೆ, ಇದೆಲ್ಲವನ್ನ ತೋರಿಸಿದ್ದಾರೆ ಅಂತ. ಹಾಗೆ ಅಣಿಮ ಅಂದ್ರೆ ಸೂಕ್ಷ್ಮ ರೂಪವನ್ನ ಧರಿಸುವಂತಹ ಶಕ್ತಿ, ಮಹಿಮಾ ಅಂದ್ರೆ ದೊಡ್ಡ ರೂಪವನ್ನ, ಸಣ್ಣ ರೂಪ ಏನ್ ಕಾಣಿಸ್ತಿದೆ ಅದಕ್ಕಿಂತ ಮಹತ್ತಾದ ರೂಪವನ್ನ ಧರಿಸುವಂತಹ ಶಕ್ತಿ. ಇವೆಲ್ಲದಕ್ಕೂ ಭಗವಂತ ಒಡೆಯನಾಗಿದ್ದಾನೆ, ಅಂಥದ್ದು ಅವನಿಗೆ ಇದೆ ಅಂತ ಹೇಳೋದು ಅದೇನು ದೊಡ್ಡ ಒಂದು ಇದಿಲ್ಲ. ಆದ್ರೆ ಕಪಿಲನಲ್ಲಿ ಇಷ್ಟೆಲ್ಲ ಸಿದ್ಧಿಗಳು ಇದೆ ಅಂತ ನಾವು ತಿಳಿದು ಕಪಿಲನನ್ನ ಸ್ಮರಣೆ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಗರಿಮಾ ಅಂದ್ರೆ ಭಾರವಾಗುವಿಕೆ. ಇದ್ದಕ್ಕಿದ್ದಂತೆ ಶ್ರೀಮದಾಚಾರ್ಯರು ಆ ಒಂದು ಪ್ರಾಂಗಣವನ್ನ ಸುತ್ತಿ ಬರ್ಬೇಕಾದ್ರೆ ಇದ್ದಕ್ಕಿದ್ದಂತೆ ಭಾರವಾದ್ರು, ಇದ್ದಕ್ಕಿದ್ದಂತೆ ಹಗುರವಾದ್ರು ಅಂತೆಲ್ಲ ಕೇಳ್ತೀವಿ. ಇದರಲ್ಲಿ ಮಹಿಮಾ ಅಂದ್ರೆ, ಗರಿಮಾ ಅಂದ್ರೆ ಭಾರವಾಗುವಿಕೆ, ಲಘಿಮಾ ಅಂದ್ರೆ ಹಗುರವಾಗುವಿಕೆ. ಒಂದು ಪುಟ್ಟ ಹುಡುಗ ಶ್ರೀಮದಾಚಾರ್ಯರನ್ನ ಸುತ್ತು ಒಂದು ಇಡೀ ಪ್ರಾಂಗಣವನ್ನು ನರಸಿಂಹ ದೇವರಿಗೆ ಪ್ರದಕ್ಷಿಣೆ ಮಾಡಿಕೊಂಡು ಬಂದ ಅಂಥ ಆ ಒಂದು ಜೀವನ, ಅವನ ಯೋಗ್ಯತೆ ಇನ್ನೆಷ್ಟಿರಬಹುದು. ಪ್ರಾಪ್ತಿ ಅಂದ್ರೆ ಪಡೆಯಲು ಸಾಧ್ಯವಿಲ್ಲದನ್ನ ಪಡೆದಿದ್ದಾರೆ. ಪ್ರಾಪ್ತಿ ಅನ್ನೋದು ಅಷ್ಟಸಿದ್ಧಿಗಳಲ್ಲಿ ಒಂದು. ಪ್ರಾಕಾಮ್ಯ ಅಂದ್ರೆ ಸ್ವಲ್ಪವೇ ಇರೋದನ್ನ ವಿಪುಲವಾಗಿಸುವಿಕೆ. ಶ್ರೀಮದಾಚಾರ್ಯರ ಚರಿತ್ರೆಯಲ್ಲಿ ನಾವು ನೋಡ್ತೀವಿ, ಸ್ವಲ್ಪ ಕೊಟ್ಟ ಬಡವನ ಮನೆಗೆ ಹೋದಾಗ ಒಂದು ಸ್ವಲ್ಪ ಇತ್ತು, ಆದ್ರೆ ಅದನ್ನು ಅವರು ವಿಪುಲವಾಗಿ ಎಲ್ಲರಿಗೂ ಬಂದವರ ಎಲ್ಲರಿಗೂ ಆಗುವಂತೆ ಮಾಡಿಬಿಟ್ರು. ಈಶತ್ವ ಅಂದ್ರೆ ಎಲ್ಲೆಲ್ಲಿಯೂ ಆ ಪ್ರಭಾವವನ್ನ ಬೀರುವಿಕೆ, ಎಲ್ಲರ ಮೇಲೆ ಪ್ರಭಾವ ಬೀರಿದ್ದಾರೆ. ಕೆಲವೊಬ್ಬರನ್ನ ನೋಡಿದಾಗ ನಾವು ಎದ್ದು ಹೋಗ್ಬಿಡ್ತೀವಿ, ಬೇಡಪ್ಪ ನಮ್ಗೆ ಯಾಕೋ ಇವ್ರು ಸರಿ ಹೋಗ್ತಿಲ್ಲ ಅಂತ. ಆದ್ರೆ ಆ ಈಶಿತ್ವ ಅನ್ನೋ ಒಂದು ಸಿದ್ಧಿಯನ್ನ ನಾವು ಪಡೆದ್ರೆ ಎಲ್ಲರ ಮೇಲೆ ಪ್ರಭಾವ ಬೀರಬಹುದು. ಏಕತ್ವ ಅಂದ್ರೆ ಇಂದ್ರಿಯ ನಿಗ್ರಹ. ಹೀಗೆ ಇಷ್ಟು ಸಿದ್ಧಿಗಳನ್ನ ಕಪಿಲರು ತೋರಿಸಿದ್ದಾರೆ ತಮ್ಮ ಒಂದು ಆ ಪ್ರಾದುರ್ಭಾವ ಆದ ಮೇಲೆ ಅಂತ. ತಂದೆ ತಾಯಿಗಳಿಗೆ ಬಹಳ ಆನಂದವಾಗಿದೆ. ಅದರಲ್ಲಿ ತಾಯಿ ಮಂತ್ರದಿಂದ, ಯೋಗದಿಂದ, ತಪಸ್ಸಿನಿಂದ ಎಲ್ಲದರಲ್ಲ ಸಿದ್ಧಿ ಪಡೆದದ್ದನ್ನ ತಾಯಿ ಕಣ್ಣಾರ ಕಾಣ್ತಾ ಇದ್ದಾಳೆ. ಭಗವದ್ಗೀತೆಗಳಲ್ಲಿ ಆ ಒಂದು ಸಿದ್ಧರಲ್ಲಿ ನಾನು ಕಪಿಲ ಮುನಿ, ಇಲ್ಲಿ ಭಾಗವತದಲ್ಲಿ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಭಗವಂತ ಸಿದ್ಧರನ್ನ, ಆ ಒಂದು ಸಿದ್ಧರಲ್ಲಿ ಆ ವಿಭೂತಿ ಯೋಗದಲ್ಲಿ ನಾನು ಹೇಳ್ತಾನೆ ನಾನು ಕಪಿಲ ಆಗಿದ್ದೇನೆ ಅಂತ. ಸಿದ್ಧರಲ್ಲಿ ತಾನು ಕಪಿಲ ಮುನಿ. ಹೀಗೆ ಕಪಿಲಾವತಾರದ ಉದ್ದೇಶವನ್ನ ಭಾಗವತದಲ್ಲಿ ನಮಗೆ ಅತ್ಯಂತ ಚೆನ್ನಾಗಿ ಹೇಳಿದೆ. ಯಾಕೆ ಕಪಿಲಾವತಾರಕ್ಕೆ ಅನಂತ ಕಾರಣಗಳು ಇದೆ. ಅದರಲ್ಲಿ ಒಂದೆರಡು ಕಾರಣಗಳನ್ನು ನಾವು ತಿಳಿಯೋಣ. ದೇಹವನ್ನೇ ಆತ್ಮವೆಂದು ಭ್ರಮಿಸಿ ಮೋಸ ಹೋಗುತ್ತಿರುವಂತಹ ಆ ಒಂದು ಅತ್ಯಂತ ಸಾಧಕ ಜೀವಿಗಳಿಗೆ ಅನುಗ್ರಹ ಮಾಡಬೇಕು. ಪ್ರಕೃತಿ ಪುರುಷರ ನಿಜವಾದ ಸ್ವರೂಪವನ್ನ ತೋರಿಸಿಕೊಟ್ಟು ಅವರನ್ನು ಉದ್ಧರಿಸಬೇಕು ಅನ್ನುವುದೇ ಈ ಅವತಾರದ ಮುಖ್ಯ ಉದ್ದೇಶವಾಗಿದೆ. ತಂದೆ ಸನ್ಯಾಸ ಸ್ವೀಕರಿಸಿ ತಾವು ಹೊರಟು ಹೋದರು ತಪಸ್ಸಿಗೆ. ಆಗ ಕಪಿಲರು ಬಿಂದು ಸರೋವರದಲ್ಲಿ ತಾಯಿಯ ಜೊತೆ ತಾವು ವಾಸ ಮಾಡಿಕೊಂಡು ಇದ್ರು. ತತ್ವಜ್ಞರಾದವರು ಒಮ್ಮೆ ದೇಹೂತಿ ದೇವಿ ಅಳುತ್ತಾ ಕೂತ್ಕೊಂಡಿದ್ದಾಳೆ. ಆಗ ಕಪಿಲ ಬರ್ತಾನೆ. ಪುಟ್ಟ ಹುಡುಗ ಬಂದು, ಅಮ್ಮ ಯಾಕೆ ಅಳುತ್ತಾ ಇದೆಯಾ, ಏನಾಯಿತು? ಆಗ ಅವಳು ಹೇಳ್ತಾಳೆ, ಅಪ್ಪ ನಿನಗೇನಾದರೂ ಅಪ್ಪನ ನೆನಪಾಯಿತಾ?
ಆಗ ಅವಳು ಹೇಳ್ತಾಳೆ, ನಿನ್ನಪ್ಪ ಹೇಗಿದ್ರು ಅನ್ನೋದೇ ನಾನು ಮರೆತು ಬಿಟ್ಟಿದ್ದೇನೆ. ಇದು ನಿಜವಾದ ಲಕ್ಷಣ. ಸನ್ಯಾಸಿ ಆಗೋದು ದೊಡ್ಡದಲ್ಲ, ಆದರೆ ಅವರ ಹೆಂಡತಿ ಅವರನ್ನ ಮರೆಯೋದು ಬಹಳ ದೊಡ್ಡದು. ಯಾಕೆಂದ್ರೆ ಇವರು ಇಲ್ಲಿ ನೆನಪು ಮಾಡಿಕೊಂಡಷ್ಟು ಅವರಿಗೆ ಆ ಸನ್ಯಾಸ ಧರ್ಮ ನಿರ್ವಹಣೆ ಮಾಡೋದಕ್ಕೆ ಸಾಧ್ಯವೇ ಇರೋದಿಲ್ಲ. ಆಗ ಅವಳು ಹೇಳ್ತಾಳೆ, ನಿನ್ನ ತಂದೆ ಹೇಗಿದ್ದರು ಅನ್ನೋದೇ ನನಗೆ ಮರೆತು ಹೋಗಿದೆ. ಆಗ ಅವಳು ವಿಮಾನ ಅಲ್ಲಿ ಆ 9 ಬಾರಿ ಭೂಪ್ರದಕ್ಷಿಣೆ ಮಾಡಿ ಬಂದಿದ್ರ ಆ ವಿಮಾನ ಅಲ್ಲೇ ಇತ್ತು. ಆ ವಿಮಾನವನ್ನ ನೋಡಿ ಅವಳು ದುಃಖಿಸ್ತಾ ಇರ್ತಾಳೆ. ಆಗ ಕಪಿಲ ಕೇಳ್ತಾನೆ, ನಿನಗೆ ಏನು ಭೋಗದ ಆಸೆಯ? ಇಲ್ಲ ಸ್ವಾಮಿ, ನಿನ್ನಂತಹ ಯೋಗಿಗೆ ಜನ್ಮ ಕೊಟ್ಟಿದ ಮೇಲೆ ಭೋಗ ತೃಣ ಅಂತ ಹೇಳಿ ನನಗೆ ಅರ್ಥವಾಗಿದೆ. ಅದರಿಂದ ನನಗೆ ಈ ಎಲ್ಲ ಪ್ರಾಪಂಚಿಕ ಭೋಗಗಳಿಂದ ಸುಖ ಸಿಗುತ್ತೆ ಅನ್ನೋದು ಸುಳ್ಳು ಅನ್ನೋದು ಅರ್ಥ ಆಗಿದೆ. ಅದರಿಂದ ಜ್ಞಾನೋಪದೇಶ ಮಾಡು ನನಗೆ. ಈಗ ಇಂದ್ರಿಯ ತೃಪ್ತಿಯಲ್ಲಿ ಬಹಳ ಕಾಲವನ್ನು ಕಳೆದು ಬಿಟ್ಟೆ. ಆಗ ಕಪಿಲರ ದಯದಿಂದ, ಕಪಿಲರ ಸಹವಾಸದಿಂದ, ನೋಡಿ ಅವರಿಬ್ಬರೇ ಇದ್ರು, ತಾಯಿ ಮಗ ಇಬ್ಬರೇ ಇದ್ರು. ಆ ಮಗನ ಒಂದು ಪ್ರಭಾವ ತಾಯಿಯ ಮೇಲೆ ಚೆನ್ನಾಗಿ ಆದಾಗ ಒಳಗೆ ಹೊರಗೆ ಅವಳ ಶುದ್ಧತೆಯಾಯಿತು. ಇಂತಹ ದೇಹೂತಿ ಜ್ಞಾನ ಮಾರ್ಗದಲ್ಲಿ ಮಗನಿಗೆ ಮೊದಲ ಶಿಷ್ಯಳು ಯಾರು ಅಂದ್ರೆ ದೇಹೂತಿ ದೇವಿಯೇ. ನೋಡಿ ಎಂಥ ಒಂದು ಸ್ತ್ರೀಗೆ ಭಗವಂತ ಭಗವದ್ಗೀತೆಯನ್ನ ಅರ್ಜುನನಿಗೆ ಉಪದೇಶ ಮಾಡಿದ. ಅನೇಕಾನೇಕರಿಗೆ ಭಗವಂತನ ಉಪದೇಶವಿದೆ, ಆದರೆ ಇಲ್ಲಿ ಒಂದು ಸಾಮಾನ್ಯ ಸ್ತ್ರೀ ಅಂತ ನಾವು ತಿಳಿಬಾರದು. ದೇಹೂತಿ ದೇವಿಯಲ್ಲಿ ಲಕ್ಷ್ಮೀ ದೇವಿಯ ವಿಶೇಷ ಸನ್ನಿಧಾನ ಇದ್ದಿದ್ದಕ್ಕಾಗಿ, ಆ ಯೋಗ್ಯತೆಯನ್ನು ವಾಯುದೇವರು ಕೊಟ್ಟಿದ್ದಕ್ಕಾಗಿ ಅವಳಿಗೆ ಭಗವಂತನ ಒಂದು ಶಿಷ್ಯತ್ವವನ್ನು ಪಡೆಯೋದಕ್ಕೆ, ಆ ವೈರಾಗ್ಯವನ್ನು ಪಡೆಯೋದಕ್ಕೆ ಕಾರಣ ಆಯಿತು ಅಂತ ಹೇಳಿ ಅವಳು ಪ್ರಾರ್ಥನೆ ಮಾಡ್ತಾಳೆ, ಸ್ವಾಮಿ ನನಗೆ ಶಾಶ್ವತವಾದ ಆನಂದ ಶಾಂತಿಯನ್ನು ಪಡೆಯುವ ಮಾರ್ಗವನ್ನು ನಾನು ತಿಳಿಬೇಕು ಅಂತ ಉತ್ಸುಕಳಾಗಿದ್ದೇನೆ. ಮೊದಲಿಗೆ ಯಾರಿಗೆ ಬರಬೇಕು? ಈಗ ಗುರುಗಳು ಎಷ್ಟೇ ಸಿದ್ಧರಾಗಿ ಬಂದು ಕುಳಿತರೂ ಪ್ರಯೋಜನ ಇಲ್ಲ. ಒಳಗೆ ನಮಗೆ ತತ್ವಾಭಿಮಾನಿ ದೇವತೆಗಳು ನಾವು ಸಿದ್ಧರಾಗಬೇಕು. ನಾವು ಅವ್ರು ಏನು ಹೇಳ್ತಾರೆ ಅನ್ನೋದನ್ನ ಕೇಳೋದಕ್ಕೆ ನಾವು ಸಿದ್ಧರಾದರೆ ಮಾತ್ರ ಹೊರಗಿನ ಉಪದೇಶ ನಮಗೆ ದಕ್ಕೋದು ಅನ್ನೋದನ್ನ ದೇಹೂತಿ ದೇವಿ ತೋರಿಸಿದಾಳೆ. ಆಗ ಕಪಿಲರು ಸಾಂಖ್ಯ ತತ್ವ, ಯೋಗ ಸಾಧನೆ, ಭಕ್ತಿ ಯೋಗ ಎಲ್ಲವನ್ನ ವಿವರವಾಗಿ ಉಪದೇಶ. ಒಮ್ಮೆ ನಾವು ಕಪಿಲಗೀತೆ ಅಂತಾನೆ ಕೇಳೋಣ, ಹೇಗೆ ಏನು ಪ್ರಶ್ನೆ ಕೇಳ್ತಾಳೆ, ಅದಕ್ಕೆ ಏನು ಭಗವಂತ ಉತ್ತರ ಕೊಡ್ತಾನೆ ಅನ್ನೋದನ್ನ ದೊಡ್ಡ ವಿಷಯ ಅದು. ಆ ಕಪಿಲಗೀತೆಯನ್ನ ನಾವು ಮನನ ಮಾಡಿಕೊಳ್ಳೋಣ ಒಮ್ಮೆ ಅಂತ ಹೇಳ್ತಾ, ಇದರಲ್ಲಿ ಸಾಮಾನ್ಯವಾಗಿ ಮೇಲ್ನೋಟಕ್ಕೆ ಹೇಳೋದಾದ್ರೆ ಕಪಿಲರು ಪ್ರಕೃತಿ ಮತ್ತು ಪುರುಷರ ಸ್ವರೂಪ ಜ್ಞಾನದಿಂದ ಮೋಕ್ಷ ಪ್ರಾಪ್ತಿ ಹಾಗೂ ಭಕ್ತಿಯ ಸಾಧನೆ, ಅದಕ್ಕೆ ಏನೇನು ಭಕ್ತಿಗೆ ಬೇಕಾದ ಏನೇನು ಅಂಗಗಳು ಬೇಕು, ವೈರಾಗ್ಯಕ್ಕೆ ಕಾರಣಗಳಾದಂಥ ಸಂಸಾರಿಕ ಸುಖ ದುಃಖಗಳು. ನಮಗೆ ವೈರಾಗ್ಯ ಹೇಗೆ ಅಂದರೆ, ನಾವು ಅದನ್ನು ಸುಖದ ಅದರಲ್ಲಿ ಸುಖ ಇದೆ ಅಂತ ಗುರುತಿಸ್ತಾ ಇದ್ರೆ ನಮಗೆ ಅದು ಸುಖದ ಭ್ರಮೆಯನ್ನೇ ತಂದು ಕೊಡ್ತಿದೆ. ಯಥಾರ್ಥ ಜ್ಞಾನದಿಂದ ಒಂದು ವಿಷಯವನ್ನ ನಾವು ವಿಮರ್ಶೆ ಮಾಡಿದಾಗ ನಮಗೆ ಅದರಲ್ಲಿರ್ತಕ್ಕಂಥ ಆ ಒಂದು ಅಸಾರತ್ವ ಕಾಣಿಸ್ತಾ ಇದೆ ಅಂತ ಕಪಿಲರು ಹೇಳ್ತಾರೆ. ಹೀಗೆ ಪರಬ್ರಹ್ಮ ಉಪಾಸಕರಿಗೆ ಯಾವ್ಯಾವ ಗತಿಗಳು ಸದ್ಗತಿಗಳು ಪ್ರಾಪ್ತವಾಗತ್ತೆ ಅನ್ನೋ ಎಲ್ಲ ವಿಷಯಗಳನ್ನ ತಾಯಿಯ ನೆಪ ಮಾಡಿಕೊಂಡು ಇಡೀ ಜ್ಞಾನ ಲೋಕಕ್ಕೆ ಕಪಿಲರು ಬೋಧಿಸಿದ್ದಾರೆ. ಹೀಗೆ ದೇಹಹೂತಿ ಯೋಗ ಮಾರ್ಗವನ್ನು ಹಿಡಿದು ಮುಕ್ತಿಯನ್ನ ಹೊಂದುತ್ತಾಳೆ. ಹೀಗೆ ಆ ಒಂದು ಕಪಿಲರನ್ನ ನಾವು ಭಾಗವತವನ್ನ ನಾವು ನೋಡಿದ್ರೆ ಕಪಿಲರ ಬಗ್ಗೆ ನಮಗೆ ಭಕ್ತಿ ಹುಟ್ಟೋದಕ್ಕೆ, ಕಪಿಲರ ಬಗ್ಗೆ ನಾವು ತಿಳಿಯೋದಕ್ಕೆ ಸ್ವಲ್ಪ ಕಡಿಮೆ. ನಾವೆಲ್ಲ ಅಂತಹ ಉತ್ತಮ ಅಧಿಕಾರಿಗಳಲ್ಲ, ಆದ್ರಿಂದ ನಮಗೆ ಅರ್ಥವಾಗುವುದಿಲ್ಲ. ಆದರೆ ಅವರ ಬಗ್ಗೆ ನಾವು ತಿಳಿಲೇಬೇಕು ಅಂತ ಹೊರಟಾಗ ತಾಯಿ ಬಿಂದು ಸರೋವರದಲ್ಲಿ ಅವಳು ತಾನು ಜ್ಞಾನೋಪದೇಶ ಪಡೆದ ಮೇಲೆ ಬಿಂದು ಸರೋವರವಾಗಿ ಹರಿದು ಬಿಡ್ತಾಳೆ. ಅಂತಹ ಕಪಿಲರು ತಾಯಿಗೆ ಒಂದು ಸದ್ಗತಿಯನ್ನ ನೀಡ್ತಾರೆ. ತಾಯಿಯ ಒಂದು ತಾಯಿ ಆದ ಮೇಲೆ ಕಪಿಲ ತೀರ್ಥದಲ್ಲಿ ಹೋಗಿ ಶ್ರಾದ್ದ ಮಾಡಬೇಕು ಅಂತ ಹೇಳ್ತಾರೆ, ತಾಯಿಗೆ ಸದ್ಗತಿ ಕೊಡಬೇಕಾದ್ರೆ. ಆದರೆ ಸಾಕ್ಷಾತ್ ಕಪಿಲರೂಪಿ ಭಗವಂತನ ಕಡೆಯಿಂದ ಅವಳು ಎಲ್ಲವನ್ನ ಮಾಡಿ ಕ್ರಿಯೆಯನ್ನ ಮಾಡಿಸಿಕೊಂಡಳು. ಅಂದ್ರೆ ರಾಮ ಒಂದು ಪ್ರಾಣಿ ಪಕ್ಷಿಗಳಿಗೂ ಒಂದು ಜಟಾಯುವಿಗೂ ತಾನು ಅಂತ್ಯ ಸಂಸ್ಕಾರವನ್ನ ಮಾಡ್ದ, ಅವನಿಗೆ ಅನುಗ್ರಹ ಮಾಡ್ದ ಅಂತ ಕೇಳ್ತೀವಿ. ಕಪಿಲ ತಾಯಿಗೆ ತಾನು ಅಂತ್ಯ ಸಂಸ್ಕಾರವನ್ನ ಮಾಡಿದ್ದಾನೆ ಅಂದ ಮೇಲೆ ಅವಳಿಗೆ ಸದ್ಗತಿ ಆಗತ್ತೆ ಆಗಿಲ್ಲ ಅನ್ನೋ ಪ್ರಶ್ನೆಯೇ ಬರೋದಿಲ್ಲ. ಇಂತಹ ತಾಯಿಯನ್ನ ದೇಹೂತಿ ದೇವಿಯನ್ನ ಸದಾ ನಾವು ಸ್ಮರಣೆ ಮಾಡ್ಬೇಕಂತೆ. ನಮ್ಮ ಮಕ್ಕಳಿಂದ ನಮಗೆ ಆ ಒಂದು ಅಂತಿಮ ಸಂಸ್ಕಾರವಾಗಬೇಕು ಅನ್ನೋದು ಎಲ್ಲರ ಇಚ್ಛೆ ಇದೆ. ಆದರೆ ಅದಕ್ಕೆ ಯೋಗ್ಯತೆ ಬೇಕಲ್ಲ, ಅದಕ್ಕೆ ಪುಣ್ಯ ಬೇಕಲ್ಲ. ಅಂತಹ ಪುಣ್ಯ ನಮಗೆ ಬೇಕು ಅಂದ್ರೆ ನಾವು ದೇಹೂತಿ ದೇವಿಯನ್ನ, ಕರ್ದಮ ದೇಹೂತಿ ದೇವಿಯರನ್ನ ಸ್ಮರಣೆ ಮಾಡ್ತಾ, ಸ್ವಾಮಿ ಇಂತಹ ಪುಣ್ಯ ದಂಪತಿಗಳು
ಪಿತೃದೇವತೆಗಳೇ ನಿಮಗೆ ಪ್ರತಿನಿತ್ಯ ನಮಸ್ಕಾರ ಮಾಡ್ತೇನೆ, ನನ್ನ ಮಕ್ಕಳ ಕಡೆಯಿಂದ ನಾನು ಅಂತ್ಯ ಸಂಸ್ಕಾರ ಮಾಡಿಸಿಕೊಳ್ಳುವಂತಹ ಯೋಗ ಆದರೆ ಮುತ್ತೈದೆತನ ಕೊಡಿ ಅಂತ ಹೇಳಿ ಪ್ರಾರ್ಥನೆ ಮಾಡಬೇಕು. ನಮ್ಮ ಪ್ರಾರ್ಥನೆ ನಮ್ಮದು, ಅನುಗ್ರಹ ಸ್ವತಂತ್ರನಾದ ಭಗವಂತನ ಇಚ್ಛಾ ಅದು. ಆದರೆ ನಾವು ಪ್ರಾರ್ಥನೆ ಮಾಡಿದ ತಕ್ಷಣ ದೇವ ಅದನ್ನು ನೆರವೇರಿಸ್ತಾನೆ ಅಂತಲ್ಲ, ಪ್ರಾರ್ಥನೆ ಮಾಡುವಂತ ದೇವ ಮನಸ್ಸು ಕೊಟ್ಟಿದ್ದಾನೆ ಅಂದ್ರೆ ನಾವು ಅದಕ್ಕೆ ಅಧಿಕಾರಿಗಳೇ ಸರಿ ಅಂತ ನಾವು ತಿಳಿಬೇಕು ಅಂತ ಹೇಳ್ತಾ, ಈಗ ಇಂಥ ಕಪಿಲರೂಪಿ ಭಗವಂತ ಅವಳು ತಾಯಿಗೆ ಎಲ್ಲವನ್ನ ಮಾಡಿದ ನಂತರ ದೇಶ ಸಂಚಾರ ಹೊರಟು ಬಿಟ್ಟ. ಈಶಾನ್ಯ ದಿಕ್ಕಿನ ಮಾರ್ಗವಾಗಿ ಸಮುದ್ರ ತೀರಕ್ಕೆ ಬರ್ತಾರೆ. ಲೋಕ ಕ್ಷೇಮಾರ್ಥವಾಗಿ ಈಶಾನ್ಯ ದಿಕ್ಕಿನಲ್ಲಿ ನೆಲೆಸಿ ಅನೇಕಾನೇಕ ಶಿಷ್ಯರಿಗೆ ಜ್ಞಾನ ಬೋಧನೆ ಮಾಡ್ತಾನೆ. ಸಾಂಖ್ಯ ತತ್ವಗಳ ಜೊತೆಗೆ ಯೋಗ ಭಕ್ತಿ ಎಲ್ಲವನ್ನ ಜನಪ್ರಿಯಗೊಳಿಸ್ತಾ ಪುರಾಣದಲ್ಲಿ ನಾವು ಕೇಳ್ತೀವಿ, ಪೃಥು ಎಂಬ ರಾಜ ಭೂದೇವಿಯನ್ನ ಗೋರೂಪದಲ್ಲಿ ಪಡೆದು ಅವಳಿಂದ ಎಲ್ಲವಾದ ಉತ್ತಮವಾದಂತಹ ಸ್ಥಾನ ವಸ್ತುಗಳನ್ನೆಲ್ಲ ಪಡಿತಾನೆ. ಆಗ ಅಲ್ಲಿ ಅಣಿಮ ಗರಿಮ ಎಂಬ ಎಲ್ಲ ದಿವ್ಯ ಶಕ್ತಿಗಳು ಉದಿಸಿದಾಗ ಕಪಿಲ ಮಹಾಮುನಿ ಬಂದು ಸಿದ್ಧರ ಪರವಾಗಿ ಅದನ್ನ ಪಡೆದರು ಅಂತ ನಾವು ಕೇಳ್ತೇವೆ. ಹೀಗೆ ಯೋಗ ಪಿತಾಮಹರೆಂದು ಕೀರ್ತಿಯನ್ನ ತಾವು ಪಡೆದು ಗಳಿಸಿದ ಸಿದ್ಧಿಗಳನ್ನ ಯೋಗ್ಯರಾದ ಶಿಷ್ಯರಿಗೆ ಹೇಳಿಕೊಟ್ಟು, ತಾವು ಸಿದ್ಧಿ ಪಡೆಯೋದು ದೊಡ್ಡದಲ್ಲ, ಶಿಷ್ಯರಿಗೆ ಅದನ್ನು ಉಪದೇಶ ಮಾಡುದು ಬಹಳ ದೊಡ್ಡದು. ಭಗವಂತ ಕಾರುಣ್ಯದಿಂದ ಎಲ್ಲ ಶಿಷ್ಯರಿಗೆ ಕೊಟ್ಟಿದ್ದಾನೆ. ನಿನ್ನೆ ದಿನ ನಾವು ಕೇಳಿದ್ದೇವೆ, ಆ ಒಂದು ಅಯೋಧ್ಯೆ ರಾಜ ಸಗರ 99 ಅಶ್ವಮೇಧ ಯಾಗಗಳನ್ನು ಮಾಡಿ ಇನ್ನೊಂದು ಯಾಗವನ್ನ ಮಾಡಿದ್ರೆ ಅವನು ಇಂದ್ರ ಪದವಿಗೆ ಹೋಗಬೇಕು. ಆದರೆ ಇಂದ್ರ ಪದವಿಗೆ ಬರೋರು ಮಾತ್ರವೇ 101 ಇದನ್ನ ಮಾಡಬೇಕು. ಅಶ್ವಮೇಧ ದೇವನ ಇಚ್ಛಾ ಇದೆ. ಹಾಗಾಗಿ ಇಲ್ಲಾಂದ್ರೆ ಯಾಕೆ ಅವರನ್ನ ಬಂದವರನ್ನ ಕಪಿಲರೂಪಿ ಭಗವಂತ ತನ್ನ ಕಣ್ಣಿನಿಂದ ಸುಟ್ಟ ಅಂತನೋ ಪ್ರಶ್ನೆ ನಮಗೆ ಬರುತ್ತೆ. ಎಲ್ಲವೂ ದೇವನ ಇಚ್ಛೆಯಂತೆ ನಡೀತಾ ಇದೆ. ಈಗ ಆ ಒಂದು ಯಾಗದ ಕುದುರೆಯನ್ನ ದೇಶ ಸಂಚಾರಕ್ಕೆ ಬಿಟ್ಟಾಗ ಇಂದ್ರದೇವರು ಅದನ್ನ ಕಪಿಲರೂಪಿ ಭಗವಂತನ ಬಳಿ ತಂದು ಬಿಡಿದ. ಎಂಥ ಒಳ್ಳೆಯ ಕೆಲಸ ಮಾಡಿದ್ದಾರೆ ನೋಡಿ. ಇಂದ್ರದೇವರು ಇನ್ನೆಲ್ಲೋ ಬಿಡಬಹುದಾಗಿತ್ತು, ಆದರೆ ಒಳಗಡೆ ಕಪಿಲನ ಅನುಗ್ರಹ ಪಡಿಬೇಕಾಗಿದೆ, ಅಲ್ಲಿ ಗಂಗೆ ಬರಬೇಕಾಗಿದೆ. ಎಲ್ಲ ಇಂದ್ರ ಮನಸ್ಸಿಗೆ ಅಭಿಮಾನಿ ದೇವತಾ. ಅವರು ಮಾಡುವಂತಹ ಸಮಸ್ತವು ನಮ್ಮ ಒಂದು ಸಾಧನೆಗೆ ಅನುಗ್ರಹವಾಗಿರುವಂತನೇ ಒಳಗಡೆ ನಿಂತು ತತ್ವಾಭಿಮಾನಿಯಾಗಿ ಕೊಟ್ಟಂತಹ ಏನು ಕೆಲಸ ಹೊರಗಿನಿಂದಲೂ ಇಂದ್ರದೇವರು ಮಾಡ್ತಿದ್ದಾರೆ. ನಾವು ಅವರನ್ನ ನೋಡಿ ಹೀಗೆ ಮಾಡಿದ್ರು, ಅವರ ಪದವಿಗೆ ಏನೋ ತೊಂದರೆ ಬರುತ್ತೆ, ಹೀಗೆ ಮಾಡ್ತಾರೆ, ಅವರು ತೊಂದರೆ ಕೊಟ್ಟಿದ್ದಾರೆ, ಈ ರೀತಿ ನಾವು ಕೇಳ್ತಾ ಹೋಗ್ತೀವಿ. ಆದರೆ ನಿಜವಾಗಿ ಇಂದ್ರದೇವರು ಅನುಗ್ರಹವನ್ನ ಮಾಡಿದ್ರು ಅಂತ ತಿಳಿಬೇಕು. 60,000 ಏಕಕಾಲಕ್ಕೆ ಸದ್ಗತಿ, ಒಬ್ಬರಿಗಲ್ಲ ಇಬ್ಬರಿಗಲ್ಲ 60,000 ಇದಕ್ಕೆ ಆ ಕಪಿಲರೂಪಿ ಭಗವಂತನ ಕಣ್ಣಿನಿಂದ ಅವರು ಸುಟ್ಟು ಬೂದಿಯಾಗಿ ಬಿಡ್ತಾರೆ, ಬೂದಿ ಬಿದ್ದೋಗತ್ತೆ. ಅಂತಹ ಇದನ್ನ ಅಲ್ಲಿ ಬಂದಾಗ ಎಲ್ಲರೂ ಅವರ ಮಕ್ಕಳು ಬಂದು ಪ್ರಾರ್ಥನೆ ಮಾಡ್ತಾರೆ. ಆ ಸಗರನ ಪುತ್ರರು ಪೂರ್ವಾಪರ ವಿವೇಚನೆ ಇಲ್ಲದೆ ಕಪಿಲನನ್ನ ಕಳ್ಳ ಅಂತ ಹೇಳಿ ಭ್ರಮಿಸಿದ್ದಕ್ಕೆ ಈ ರೀತಿ ಆಯಿತು ಅಂದಾಗ 60,000 ಜನ ಏಕಕಾಲಕ್ಕೆ ಭಸ್ಮರಾದರು. ಅಂದ್ರೆ ನಮ್ಮ ಸಣ್ಣ ಪುಟ್ಟ ಪಾಪಗಳು ಭಸ್ಮ, ಕಪಿಲರೂಪಿ ಭಗವಂತನ ಸ್ಮರಣೆ ಮಾಡಿದ್ರೆ ನಮ್ಮ ಪಾಪಗಳು ಭಸ್ಮವಾಗೋದಲ್ಲ, ಆಗಲ್ಲ ಅನ್ನೋದಕ್ಕೆ ಸಾಧ್ಯವೇ ಇಲ್ಲ. ದೇವನ ದಯಾದೃಷ್ಟಿ ಬೀಳಬೇಕು ನಮ್ಮ ಮೇಲೆ. ನಮ್ಮ ಒಂದು ಪರ್ವತದಂತೆ ಇರುವಂತಹ ನಮ್ಮ ಆ ಪಾಪಕರ್ಮಗಳ ಮೇಲೆ ಅದಕ್ಕೆ ಪ್ರಾತಃ ಕಾಲದಲ್ಲಿದ್ದು ಕಪಿಲ ಎಂದು ಪ್ರಾತಃ ಕಾಲದಲ್ಲಿದ್ದು ಸಪುತ ಸಾರಿಗೆಲಿ ನೆನೆಸಿದ ಮಾನವನಿಗೆ ಅಂತ ವಿಜಯದಾಸರು ಸುಳಾದಿಯನ್ನು ಮಾಡಿದ್ದಾರೆ. ಅದನ್ನು ತಿಳಿಯೋಣ ಈಗ. ಹೀಗೆ ಕಪಿಲರ ಒಂದು ಕಣ್ಣಿನಲ್ಲಿ ಕಪಿಲನಾಗಿ ನೋಡ್ತಾನೆ, ಮೂಗಿನಲ್ಲಿ ನರಸಿಂಹನಾಗಿ ಆಗ್ರಹಿಸ್ತಾನೆ, ಬಾಯಲ್ಲಿ ಪರಶುರಾಮನಾಗಿ ಸ್ವೀಕಾರ ಮಾಡ್ತಾನೆ ಅಂತ ಹೇಳಿ ನಾವು ನೈವೇದ್ಯದ ಪ್ರಸಂಗದಲ್ಲಿ ಮಂತ್ರವನ್ನ ಕೇಳ್ತೇವೆ. ಕಣ್ಣಿನಲ್ಲಿ ಕಪಿಲನಾಗಿ ನೋಡ್ತಾನೆ, ಅಲ್ಲಿ ಯಾವುದೇ ರೀತಿಯ ದುಷ್ಟ ಶಕ್ತಿ ಇರ್ಬೋದು, ಅದರೊಳಗೆ ವಿಷ ಇರ್ಬೋದು ಅಥವಾ ಇನ್ಯಾವುದೋ ಒಂದು ರೀತಿಯಲ್ಲಿ ಪ್ರಭಾವ ಇರ್ಬೋದು, ಅದೆಲ್ಲವೂ ಭಗವಂತನ ಕಣ್ಣಿನ ಆ ಭಗವಂತನ ದೃಷ್ಟಿಗೆ ಬಿದ್ದದ್ದು. ಹೇಗೆ ಅಂದು ಕಪಿಲ ಎಲ್ಲವನ್ನ ಆ ಒಂದು ಭ್ರಮೆಯನ್ನ 60,000 ಜನಕ್ಕೇನು ಭ್ರಮೆ ಇತ್ತು, ಕಪಿಲ ಇಲ್ಲಿ ಋಷಿಯೇ ಕಳ್ಳ ಇರ್ಬೇಕು, ಒಬ್ಬ ಋಷಿ ಅಂತ ಭ್ರಮೆ ಬಂದ್ಬಿಟ್ಟಿತ್ತು. ಆ ಭ್ರಮೆಯನ್ನ ಹೋಗಲಾಡಿಸ್ತಾ ಸದ್ಗತಿ ಅಂದ್ರೆ ನಾವು ತಿಳಿತೀವಿ, ಏನೋ ಈ ದೇಹದಿಂದ ಹೋದ್ಮೇಲೆ ಎಲ್ಲೋ ಒಂದು ವೈಕುಂಠಕ್ಕೆ ಹೋಗೋದೊಂದು ಸದ್ಗತಿ ಅಲ್ಲ. ಜೀವನಿಗೆ ಒಳಗಡೆ ಆ ತುಂಬಿದೆಯಲ್ಲ ಅಜ್ಞಾನಾದಿಗಳು, ಅದನ್ನ ಹೋಗಲಾಡಿಸೋದಕ್ಕೆ ಸದ್ಗತಿ. ನಾವು ಗತಿ ಅಂದ್ರೆ ಗತಿ ಗಮನ ಅಂತ. ಆ ಜೀವ
ಸದ್ಗತಿ ಅಂದರೆ ಒಳಗೆ ಅಜ್ಞಾನವನ್ನು ಕಳೆದುಕೊಳ್ತಾನೆ ಅಂತ 60,000 ಜನಕ್ಕೆ ಏಕಕಾಲಕ್ಕೆ ಅವರು ಆ ಒಂದು ಒಳಗಿರ್ತಕ್ಕಂಥ ಭ್ರಮೆಯನ್ನು ಸುಟ್ಟು ಹೊರಗಡೆ ಏನು ಕೊಡಬೇಕು ಅದನ್ನು ಕೊಟ್ಟಿದ್ದಾರೆ ಅಂತ ತಿಳಿಬೇಕು. ಸಗರನ ಮೊಮ್ಮಗನಾದಂಥ ಅಂಶುಮಂತ ಬಂದು ಕಪಿಲರನ್ನು ಪ್ರಾರ್ಥನೆ ಮಾಡಿದಾಗ ತನ್ನ ದೊಡ್ಡಪ್ಪಂದಿರ ಎಲ್ಲ ವೃತ್ತಾಂತವನ್ನು ಕೇಳಿದ. ಬೂದಿಯಾದ ವೃತ್ತಾಂತವನ್ನು ತಿಳಿಸಿದಾಗ ಅಲ್ಲಿ ಸ್ವರ್ಗದಿಂದ ಕಪಿಲರೂಪಿ ಭಗವಂತನೇ ಆ ಉಪಾಯ ಸೂಚನೆ ಮಾಡಿದ. ಆ ಸ್ವರ್ಗದಿಂದ ಗಂಗೆ ಬರಬೇಕು. ಆಗ ಯಾರಿಗೂ ಸಾಧ್ಯವಿಲ್ಲ. ಆ ಸಗರನ ಮರಿಮೊಮ್ಮಗನಾದಂತಹ ಭಗೀರಥ ಬಹಳ ಪ್ರಯತ್ನಪೂರ್ವಕವಾಗಿ ಗಂಗೆಯನ್ನು ತಂದಿದ್ದಾರೆ. ಈ ಬೂದಿ ರಾಶಿಯ ಮೇಲೆ ಗಂಗೆ ಹರಿದು ಬಿಟ್ಟಿದೆ. ಆ ಬಂದಾಗ ಅವರೆಲ್ಲರಿಗೂ ಸದ್ಗತಿ ಆಯಿತು ಅಂತ ನಾವು ಕೇಳ್ತೇವೆ. ಹಾಗೆ ಇಂತಹ ಈ ಕಪಿಲರನ್ನ ನಾವು ಸ್ಮರಣೆ ಮಾಡಿದಾಗ ತಾಯಿಗೆ ಅಂತ್ಯ ಸಂಸ್ಕಾರ ಮಾಡಿ ಸದ್ಗತಿಯನ್ನು ಕೊಟ್ಟ ಅಷ್ಟೇ ಅಲ್ಲ, ಸಗರನ ಆ ಒಂದು 60,000 ಮಕ್ಕಳು, ಸಗರ ಮಹಾರಾಜನ 60,000 ಮಕ್ಕಳಿಗೂ ಸದ್ಗತಿಯನ್ನು ಕೊಟ್ಟಿರೋದು ಕಪಿಲರೂಪಿ ಭಗವಂತ ಆಗಿದ್ದಾನೆ. ಇಂತಹ ಇದು ನಮ್ಮ ಒಂದು ಅಂತ್ಯ ಸಂಸ್ಕಾರ ಸರಿಯಾದ ರೀತಿಯಲ್ಲಿ ನಡಿಬೇಕು, ಧರ್ಮೋಕ್ತವಾಗಿ ಶಾಸ್ತ್ರೋಕ್ತವಾಗಿ ನಡಿಬೇಕು ಅಂತ ಯಾರಿಗೆ ಎಲ್ಲರಿಗೂ ಇಚ್ಛೆ ಇದೆ, ಅದರಲ್ಲೂ ಸಾಧಕರಿಗೆ ಇರುವಂತಹ ಇಚ್ಛೆಯನ್ನು ಪರಿಪೂರ್ಣ ಮಾಡ್ತಾನೆ ಕಪಿಲರೂಪಿ ಭಗವಂತ. ಜ್ಞಾನ ಕಪಿಲ ಅಂತ ಹೇಳೋದಕ್ಕೆ ಬರೋದಿಲ್ಲ, ಜ್ಞಾನ ರೂಪ, ಸಂಪೂರ್ಣ ಜ್ಞಾನ ರೂಪ ಕಪಿಲ ರೂಪ ಆಗಿದೆ. ಇವತ್ತಿಗೂ ಗಂಗೆ ಬಂಗಾಳ ಕೊಲ್ಲಿಯನ್ನು ಸೇರುವಂತಹ ಸ್ಥಳದಲ್ಲಿ ಕಪಿಲ ಮಹರ್ಷಿಗಳ ಆಶ್ರಮವಿದೆ. ಅಲ್ಲಿ ಭಗೀರಥ ತನ್ನ ಪೂರ್ವಜರಿಗೆ ತರ್ಪಣ ನೀಡಿದ ಒಂದು ಜಾಗವೂ ಇದೆ. ಮಕರ ಸಂಕ್ರಾಂತಿ ಎಂದು ಅಲ್ಲಿ ಪ್ರತಿ ವರ್ಷ ಗಂಗಾಸಾಗರ ಸಮ್ಮೇಳನ ನಡೀತಾ ಇದೆ. ವಿಶ್ವದ ಅನೇಕ ಕಡೆಯಲ್ಲಿ ನಾವು ಕಪಿಲರೂಪಿ ಭಗವಂತನ ಪ್ರಭಾವವನ್ನು ಕಾಣ್ತೇವೆ. ನಮಗೆ ವಿಜಯದಾಸರು ಅನುಗ್ರಹ ಮಾಡಿದ್ದಾರೆ. ಕಪಿಲ ಸುಳಾದಿ, ಇಲ್ಲಾಂದರೆ ನಮಗೆ ಕಪಿಲನ ಬಗ್ಗೆ, ಜ್ಞಾನಾವತಾರನಾದಂತಹ ಕಪಿಲನ ಬಗ್ಗೆ ಕೇವಲ ಚರಿತ್ರೆಯಿಂದ ತಿಳಿದು ಇವತ್ತು ಎಲ್ಲಿದ್ದಾನೆ ಕಪಿಲ, ಆ ಕಪಿಲನನ್ನು ನಾನು ಸ್ಮರಣೆ ಮಾಡಿ ನಾವು ನಮಸ್ಕಾರ ಮಾಡಬೇಕು ಅಂದರೆ ಎಲ್ಲಿದ್ದಾನೆ ಅನ್ನೋದನ್ನು ಒಂದು ವಿಜಯದಾಸರು ನಮಗೆ ಆ ಕಪಿಲ ಸುಳಾದಿಯ ಮೂಲಕ ತಿಳಿಸಿದ್ದಾರೆ. ಅದರಲ್ಲಿ ಒಂದೇ ಒಂದು ಭಾಗವನ್ನು ತಿಳಿಯೋಣ ಸಂಪೂರ್ಣ. ಅದು ಸಿದ್ಧಿದಾಯಕ ಶಿಷ್ಯ ಜನಪರಿಪಾಲ ಪರಮ ಶುದ್ಧಾತ್ಮ ಸುಗುಣ ಸಾಂದ್ರ ಸುಖವಾರಿಧಿ ಅಂತ ಹೇಳಿ ಶುರುವಾಗುತ್ತೆ. ಅದರಲ್ಲಿ ಕೊನೆಯಲ್ಲಿ ಒಂದು 5ನೇ ಒಂದು ಇದನ್ನು ಮಾತ್ರ ನಾವು ತಿಳಿಯೋಣ ಅಂತ ಹೇಳ್ತಾ, ಅದು ಎಲ್ಲೆಲ್ಲಿ ಇದ್ದಾನೆ ಕಪಿಲ ವಿಜಯದಾಸರು ನಮಗೆ ಹೇಳಿಕೊಡ್ತಾರೆ. ಬಲಹಸ್ತದಲ್ಲಿ, ಯಜ್ಞಶಾಲೆಯಲ್ಲಿ. ನೋಡಿ, ಬಲಹಸ್ತದಲ್ಲಿ ಅಂದರೆ ನಮ್ಮ ಬಲಗೈಯಲ್ಲಿ. ಆ ಬಲಗೈ ನೋಡಿದಾಗ ಕಪಿಲಾಯ ನಮಃ ಅಂತ ನಮ್ಮ ಮನಸ್ಸಿಗೆ ಬರಬೇಕು. ಬಲಗೈಯಲ್ಲಿ ಇರ್ತಕ್ಕಂಥ ಎಲ್ಲದಕ್ಕೂ ಮೂಲ ಬಲಗೈ. ಅಂದರೆ ನಾವೆಲ್ಲ ಕರ್ಮಿಗಳು, ಆದ್ರಿಂದ ಎಲ್ಲ ಕ್ರಿಯೆಗಳನ್ನು ಕೈಗಳ ಮೂಲಕ ಕರ್ಮೇಂದ್ರಿಯಗಳಲ್ಲಿ ಪ್ರಧಾನವಾದದ್ದು. ಅದರಿಂದ ಬಲಹಸ್ತದಲ್ಲಿ ಕಪಿಲ ಇದ್ದಾನೆ. ವಿಭೂತಿ ಯೋಗದಲ್ಲಿ ಭಗವಂತ ಗೀತೆಯಲ್ಲಿ ಹೇಳ್ತಾನೆ ನಾನು ಎಲ್ಲೆಲ್ಲಿದ್ದೀನಿ ಅಂತ. ಆದರೆ ಇವತ್ತು ನಮಗೆ ವಿಜಯರಾಯರು ಕಪಿಲರೂಪಿ ಭಗವಂತ ಎಲ್ಲೆಲ್ಲಿ ಇದ್ದಾನೆ ಅನ್ನೋದನ್ನು ಇದು ಒಂದು ಗುಟ್ಟಿನ ರೀತಿಯಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಯಜ್ಞಶಾಲೆಯಲ್ಲಿ, ಯಜ್ಞಶಾಲೆ ಅಂದರೆ ಜೀವನವೇ ಒಂದು ಯಜ್ಞ ಅಂತ ತಿಳಿಬೇಕು. ಅಂಥದ್ದು ಒಂದು ವೈಶ್ವದೇವ ಯಜ್ಞ ಮಾಡಿದ್ರು ಅಲ್ಲಿ ಕಪಿಲರೂಪಿ ಭಗವಂತ ಇರ್ತಾನೆ. ಯಜ್ಞಶಾಲೆ ಆಗತ್ತೆ. ಆ ಯಜ್ಞಶಾಲೆಗೆ ನಮಸ್ಕಾರ ಮಾಡುವಾಗ ಕಪಿಲಾಯ ನಮಃ ಅಂತ 2 ಆಯಿತು. ಬರೆದಿಟ್ಟುಕೊಳ್ಳೋಣ ನಾವು ಎಲ್ಲೆಲ್ಲಿ. ನಾವು ಅದನ್ನು ಹೇಳ್ತೀವಿ, ಆದರೆ ಅದನ್ನು ಆಯಾ ಸಂದರ್ಭಗಳಲ್ಲಿ ನಮಗೆ ಕಪಿಲನ ಸ್ಮರಣೆ ಬಂದು ನಮಸ್ಕಾರ ಮಾಡಬೇಕು ಅಂದರೆ ಅದನ್ನು ಬರೆದಿಟ್ಕೋಬೇಕು. ಮೊದಲು ಬಲಹಸ್ತದಲ್ಲಿ, ಯಜ್ಞಶಾಲೆಯಲ್ಲಿ. ಯಜ್ಞಶಾಲೆನೇ ನಿತ್ಯದ ನಾವೇನು ಪ್ರತಿಯೊಂದು ಪೌಮಾನ ಹೋಮ ಅಲ್ಲಿ ಇಲ್ಲಿ ಹೋಗ್ತೀವಿ ನಿಜ, ಆದರೆ ಮನೆಯಲ್ಲಿ ನಾವು ದಿನನಿತ್ಯ ನೋಡೋದು ನಮ್ಮ ಮನೆ ಯಜ್ಞಶಾಲೆ ಅಂದರೆ ವೈಶ್ವದೇವ ಮಾಡುವಂತಹ ಜಾಗದಲ್ಲಿ. ಅದು ವೈಶ್ವದೇವ ಈಗ ನಡೀದೇ ಇರ್ಬೋದು, ಆದರೆ ವೈಶ್ವದೇವ ಎಲ್ಲಿ ಪ್ರತಿ ದಿನ ಎಲ್ಲಿ ಮಾಡ್ತಾರೋ ಅಲ್ಲಿ ಕಪಿಲರೂಪಿ ಭಗವಂತನ ಸನ್ನಿಧಾನ ಇದೆ. ನಮಸ್ಕಾರ. ಕಂಗಳ ಕಪ್ಪಿನಲ್ಲಿ, ಕಂಗಳು ಅಂದರೆ ನಮ್ಮ ಕಣ್ಣಿನಲ್ಲಿ ಒಂದು ಕಪ್ಪಿನ ಭಾಗ ಇದೆಯಲ್ಲ, ಅಲ್ಲಿ ಕಪಿಲರೂಪಿ ಭಗವಂತ ಇದ್ದಾನೆ. ಹೃದಯ ಸ್ಥಾನ ನಾಭಿಯಲ್ಲಿ, ನಾಭಿ ಹಾಗೂ ಹೃದಯದಲ್ಲಿ. ಮಹಾಹೃದ್ರೋಗ ನಾಶ ವೈಕುಂಠವಾಸ ಅಂತ ಬರುತ್ತೆ. ಹೃದಯ ಸಂಬಂಧಿ ರೋಗಗಳು ಬರೋದಿಲ್ಲ. ಹೃದಯ ಸಂಬಂಧಿ ರೋಗಗಳು ಅಂದರೆ 2. ಒಂದು ಈ ಲೌಕಿಕವಾದಂತಹ ಏನಿದೆ ಹೃದಯ, ಅದಕ್ಕೆ ತೊಂದರೆ ಆಗತ್ತೆ ಅನ್ನೋದು ಒಂದು. ಇನ್ನೊಂದು ಹೃದಯದಲ್ಲಿ ಬರೋದು ತಮಸ್ಸು, ಆ ತಮೋ ಗುಣದ ಪ್ರಚುರವಾಗೋದಿಲ್ಲ ಅನ್ನೋದು ಇಲ್ಲಿ. ಹೃದಯ ಸ್ಥಾನ ಅಂದರೆ ಕಪಿಲನನ್ನ ಚಿಂತನೆ ಮಾಡಿ ಹೃದಯದಲ್ಲಿರ್ತಕ್ಕಂಥ ನಾವು ಪ್ರತಿಯೊಂದು ಬಾರಿ ಬೇರೆಯವರ ಗುರುವಂತರ್ಯಾಮಿಯಾದಂತಹ ನಾವು ಗುರುಗಳಿಗೆ ನಮಸ್ಕಾರ ಮಾಡ್ತೀವಿ. ಕೇವಲ ಒಂದು ನಮಸ್ಕಾರ ಅಷ್ಟೇ,
ಅದು ತುಂಬಾ ತಿಳಿದಿದ್ರೆ ಭಗವಂತ ಇದ್ದಾನೆ ಅವರಲ್ಲಿ ಅಂತ ಹೇಳಿ ತಿಳಿದು ಮಾಡ್ತೇವೆ. ಆದ್ರೆ ಒಂದೊಂದು ಅಂಗಾಂಗಗಳಿಗೆ ಅದು ಗುರುಗಳು ಕೊಟ್ಟಿರುವಂತಹ ಒಂದು ಇದನ್ನ ನಾವು ರಾಯರನ್ನ ನೋಡ್ತೇವೆ. ನಾವು ವಿಜಯದಾಸರು ಇವತ್ತಿನ ಕಥಾನಾಯಕರಾದಂತಹ ಶೇಷದಾಸರಿದ್ದಾರೆ, ಅವರಿಗೆ ನಾವು ನಮಸ್ಕಾರ ಮಾಡ್ಬೇಕಾದ್ರೆ ಅವರಿಗೆ ಒಂದು ದೇಹ ಇದೆಯಲ್ಲ, ಆ ದೇಹ ಒಂದೊಂದು ಇಂದ್ರಿಯಗಳಲ್ಲಿ ಕಪಿಲರೂಪಿ ಭಗವಂತ ಇದ್ದಾನೆ ಅಂತ ತಿಳಿದು ಅವರಿಗೆ ನಾವು ಪ್ರತ್ಯೇಕವಾದಂತಹ ನಮಸ್ಕಾರಾದಿಗಳನ್ನ ಮಾಡಬೇಕು. ಇದನ್ನ ಗುರೂಪಸಕ್ತಿಯಿಂದ ನಾವು ತಿಳಿಯೋದಕ್ಕೆ ಸಾಧ್ಯ. ಹೃದಯ ಸ್ಥಾನ ನಾಭಿಯಲ್ಲಿ ಕಪಿಲರೂಪಿ ಭಗವಂತ ಇದ್ದಾನೆ. ಜಲಧಿ ಗಂಗಾ ಸಂಗಮದಲ್ಲಿ ಅಂದ್ರೆ ಜಲಧಿ ಅಂದ್ರೆ ಸಮುದ್ರ ಮತ್ತು ಗಂಗಾಸಾಗರ ಸಂಗಮದಲ್ಲಿ, ಗಮನದಲ್ಲಿ ಅಂದ್ರೆ ನಾವು ನಡೆಯುವಾಗ ಕಪಿಲನ ಸ್ಮರಣೆ ನಮ್ಮ ಜೊತೆಯಲ್ಲೇ ಇದ್ದಾನೆ ಕಪಿಲನಾಗಿ. ಆದ್ರೆ ಬಂತು ಅಂದ್ರೆ ಗಮನದಲ್ಲಿ ನಮಗೆ ಜ್ಞಾನ ಬರುತ್ತೆ, ನಾನು ಎಲ್ಲಿ ಹೋಗ್ತಾ ಇದ್ದೇನೆ, ನಾನು ಯಾವ ದಿಕ್ಕಿಗೆ ತಿರುಗಿದ್ರೆ ನನ್ನ ಜೀವನ ಸಾಧನೆಗೆ ಹೋಗುತ್ತೆ ಅನ್ನೋದು ಗಮನದಲ್ಲಿ. ಅಂದ್ರೆ ನಾವು ನಡೆಯುವಿಕೆಯಲ್ಲಿ ಕೇವಲ ಕಾಲುಗಳನ್ನ ಇಟ್ಕೊಂಡು ನಡೆಯುವುದರಲ್ಲಿ ಅಂತ ತಿಳಿಬಾರ್ದು. ಗಮನದಲ್ಲಿ ಅಂದ್ರೆ ಹೆಚ್ಚು ಡಿಸಿಷನ್ಸ್ನ ಯಾವ್ದಾದ್ರೂ ಒಂದಿದೆ ಕಪಿಲಾಯ ನಮಃ ಅಂತ ಹೇಳಿ ಆ ಒಂದು ಗಮನದಲ್ಲಿ ನಾವು ಕಪಿಲನನ್ನ ತಿಳಿಬೇಕು. ತುಳಸಿ ಪತ್ರದಲ್ಲಿ ಪ್ರತಿನಿತ್ಯ ತುಳಸಿಯಲ್ಲಿ ಕಪಿಲರೂಪಿ ಭಗವಂತ ಇದ್ದಾನೆ ಅಂತ ಹೇಳಿ ನಾವು ತುಳಸಿ ಅಷ್ಟೇ ಬರುತ್ತೆ. ಧನ್ವಂತರಿ ಹೆಚ್ಚು ಅಂದ್ರೆ ಧನ್ವಂತರಿ ಬರ್ಬೋದು, ಆದ್ರೆ ತುಳಸಿಯ ಮಗಳು ಅಂತ ಆದ್ರೆ ಕಪಿಲನ ಸ್ಮರಣೆ ಬರೋದು ಬಹಳ ಕಷ್ಟ ಇದೆ. ತುರುವಿನಲ್ಲಿ ಮಲಗುವ ಮನೆಯಲ್ಲಿ ಒಂದೊಂದು ಹೇಳ್ತಾ ಹೋದ್ರೆ ತುಂಬಾ ಸಮಯ ಆಗತ್ತೆ, ಆದ್ರೆ ಇದೆಲ್ಲ ನಮಗೆ ಅರ್ಥವಾಗ್ತಾ ಇದೆ. ಮಲಗುವ ಮನೆಯಲ್ಲಿ ನೈವೇದ್ಯ ಸಮಯದಲ್ಲಿ ಮಲಗುವ ಮನೆಯಲ್ಲಿ ಅಂದ್ರೆ ನಾವು ಎಲ್ಲಿ ಮಲಗ್ತೇವೋ ಅಲ್ಲಿ ನಾವು ಒಂದ್ ಕಡೆನಾ ಮಲಗೋದು, ಎಲ್ಲೆಲ್ಲಿ ಸಿಕ್ಕಲ್ಲಿ ಬೇಸಿಗೆ ಅಂದ್ರಂತೂ ಎಲ್ಲೆಲ್ಲಿ ಸಿಕ್ಕಲ್ಲಿ ಮಲಗ್ತಾ ಇರ್ತೀವಿ, ಆದ್ರೆ ಎಲ್ಲದಕ್ಕೂ ಒಂದು ಜಾಗವಿದೆ ಅಂತ ಹೇಳ್ತಾರೆ. ಅಂತಹ ಒಂದು ಮಲಗುವ ಮನೆಯಲ್ಲಿ ನೈವೇದ್ಯ ಸಮಯದಲ್ಲಿ ನೈವೇದ್ಯವಾಗುವಾಗ ನಾ ಹೇಳಿದ್ನಲ್ಲ, ಕಣ್ಣಿನಲ್ಲಿ ಕಪಿಲನಾಗಿ ನೋಡ್ತಾನೆ ಭಗವಂತ. ಅದಕ್ಕೆ ತೆರೆ ಹಿಡಿಯೋದು, ಭಗವಂತ ದೃಷ್ಟಿಸಿ ನೋಡ್ತಾ ಇರ್ತಾನೆ ಆ ಒಂದು ವಸ್ತುವನ್ನ ಅಂತ ಹೇಳ್ತಾ, ಬಲು ಕರ್ಮ ಬಂಧಗಳು ಮೋಚಕವಾಗುವಲ್ಲಿ. ನಮಗೇನಾದರೂ ಒಂದು ಸಾಲ ಮಾಡಿದ್ವಿ ಅಥವಾ ಏನೋ ಒಂದು ಜೀವನದಲ್ಲಿ ನಮಗೆ ಯಾರೋ ಒಬ್ರು ಅಧಾರ್ಮಿಕರು ಅಂತ ಗೊತ್ತಿರುತ್ತೆ, ಆದ್ರೆ ಅವರನ್ನ ನಾವು ಮೊದಲಿನಿಂದ ಪ್ರೀತಿಸ್ತಾ ಬಂದ್ಬಿಟ್ಟಿರ್ತೀವಿ, ಆ ಅಧಾರ್ಮಿಕತೆಯನ್ನು ಪ್ರೀತಿಸ್ತಾ ಬಂದ್ಬಿಟ್ಟಿರ್ತೀವಿ. ಆದ್ರೆ ಒಂದ್ಸಲಿ ಯಾವುದೋ ಒಂದು ಕಾರಣದಿಂದ ಅವರಿಗೂ ನಮಗೂ ಮನಸ್ತಾಪ ಬಂದು ಅವರಿಂದ ನಮಗ್ ಬಿಡುಗಡೆ ಆಯ್ತು ಅಂದಾಗ ಬಲು ಕರ್ಮ ಬಂಧಗಳು ಮೋಚಕವಾಗುವಲ್ಲಿ. ಅಂತಹ ಕರ್ಮ ಬಂಧನ ಒಂದು ಸಾಲ ತೀರಿಸಿ ನಾವು ಬರ್ತಾ ಇದೀವಿ ಅಂದ್ರೆ ಕಪಿಲಾಯ ನಮಃ ಅಂತ ಹೇಳ್ಬೇಕು. ನಮಗೆ ಯಾವುದೋ ಒಂದು ಸಾಲದ ಬಂಧನದಿಂದ ಕಡಿದ ಆ ಕಪಿಲರೂಪಿ ಭಗವಂತ ಅದನ್ನ ನಮಗೆ ಮಾಡಿಕೊಟ್ಟಿದ್ದಾನೆ. ಚಲುವನಾದವನಲ್ಲಿ ವಿದ್ಯೆ ಪೇಳುವನಲ್ಲಿ, ಹೀಗೆ ಒಂದೊಂದನ್ನು ತಿಳಿತಾ ಚಲುವ ತುಂಬಾ ಒಂದು ಸೌಂದರ್ಯದಿಂದ ಚಲುವನಾದ ಎಲ್ಲ ರೀತಿಯಲ್ಲಿ ವಿದ್ಯಾ ಸೌಂದರ್ಯ. ನಾವು ಕೇವಲ ಸೌಂದರ್ಯ ಅಂದ್ರೆ ಈ ದೇಹದ ಸೌಂದರ್ಯ ಅಂತ ತಿಳಿತೀವಿ, ಆದ್ರೆ ವಿದ್ಯೆಗೂ ಒಂದು ಸೌಂದರ್ಯ ಇದೆ, ಕಾಂತಿ ಒಂದು ಸೌಂದರ್ಯ ಇದೆ. ಒಂದೊಂದು ರೀತಿಯ ಸೌಂದರ್ಯದನ್ನ ನೋಡಿದಾಗ ವಿದ್ಯೆ ಪೇಳುವನಲ್ಲಿ ಗುರುಗಳಲ್ಲಿ ಕಪಿಲಾಯ ನಮಃ ಅಂತ ತಿಳಿದು ಅವರಿಗೆ ನಾವು ನಮಸ್ಕಾರ ಮಾಡಬೇಕು. ಫಲದಲ್ಲಿ ಪ್ರತಿಕೂಲವಿಲ್ಲದ ಸ್ಥಳದಲ್ಲಿ, ಫಲ ಅಂದ್ರೆ ಒಂದು ಹಣ್ಣು ಹಂಪಲುಗಳು ಅಂತಲೂ ತಿಳಿಬಹುದು, ಆದ್ರೆ ನಿಜವಾಗಿ ಯಾವುದೋ ಒಂದು ಫಲ ಬರುತ್ತೆ, ಲೌಕಿಕ ಫಲ, ಆಧ್ಯಾತ್ಮಿಕ ಫಲ. ಯಾವುದೋ ಒಂದು ನಮಸ್ಕಾರ ಮಾಡ್ತೇವೆ, ಮಾಡಿದಾಗ ನಮಗೊಂದು ಫಲ ಸಿಗತ್ತೆ. ಆ ಫಲದಲ್ಲಿ ಕಪಿಲರೂಪಿ ಭಗವಂತ ಇದ್ದಾನೆ ಅಂತ ತಿಳಿದು ಅದನ್ನ ನೀನು ಸ್ವೀಕಾರ ಮಾಡಿದರೆ ಅದು ನಿನ್ನ ಸಾಧನೆಗೆ ಅನುಕೂಲವಾಗುತ್ತೆ. ಅದು ಫಲ ಅಂತಂದ್ರೆ ನಿನಗೆ ವಿರುದ್ಧವಾದ ಫಲವೇ ಇರಬಹುದು. ಈಗ ನಾವೇನೋ ಪ್ರಾರ್ಥನೆ ಮಾಡ್ತೀವಿ, ನಮಗೆ ಗಂಡು ಮಗು ಆಗಬೇಕು ಅಂತ ಫುಲ್ ಪ್ರಾರ್ಥನೆ ಮಾಡಿರ್ತೀವಿ, ಆದ್ರೆ ಹೆಣ್ಣು ಮಗು ಆಯ್ತು. ಆಗ ಆ ಫಲದಲ್ಲಿ ಕಪಿಲಾಯ ನಮಃ ಕಪಿಲರೂಪಿ ಭಗವಂತ ಇದ್ದಾನೆ ಅಂತ ತಿಳಿದು ಅದನ್ನ ನೀನು ತೆಗೆದುಕೊಂಡಾಗ ಅದು ನಿನ್ನ ಸಾಧನೆಗೆ ಉಪಯೋಗ ಬೀಳುತ್ತೆ. ಹೆಣ್ಣಾಗ್ಲಿ ಗಂಡಾಗ್ಲಿ ನಮ್ಮ ಭ್ರಮೆ ಅಷ್ಟೇ, ಆದ್ರೆ ಸಾಧನೆ ಆಗಬೇಕು ಅಂದ್ರೆ ಭಗವಂತ ಅವರಲ್ಲಿ ನಿಂತು ಮಾಡಿಸ್ತಾನೆ. ಹಾಗೆ ಪ್ರತಿಕೂಲವಿಲ್ಲದ ಸ್ಥಳದಲ್ಲಿ, ನಮಗೆ ಯಾವಾಗೂ ತುಂಬಾ ತೊಂದರೆಗಳಿದೆ, ಓದಕ್ಕಾಗಲ್ಲ, ಬರೆಯಕ್ಕಾಗಲ್ಲ, ಮನಸ್ಸಿನಲ್ಲಿ ಬುದ್ಧಿ ಇಲ್ಲ, ಸಮಯ ಇಲ್ಲ ಅಂತ ಹೇಳ್ತಿರ್ತಾರಲ್ಲ, ಅವರಿಗೆ ಇದು ಬಹಳ ಮುಖ್ಯವಾಗುತ್ತೆ. ಪ್ರತಿಕೂಲವಿಲ್ಲದ ಸ್ಥಳದಲ್ಲಿ ಕಪಿಲರೂಪಿ ಭಗವಂತ ನಿಜವಾಗಿ ನಮ್ಮ ಮಗುವಿಗೆ ಮೊದಲು ಬಾರಿ ಅಮ್ಮ ಹೇಳು ಅಪ್ಪ ಹೇಳು ಅಂತ ಹೇಳ್ಕೊಡ್ತೀವಿ, ನಿಜವಾಗಿ ಹೇಳ್ಕೊಡ್ಬೇಕಾದ್ದು ಕಪಿಲ ಅಂತ ಹೇಳು. ಅವರ ಬಾಯಲ್ಲಿ ಮೊದಲ ಶಬ್ದ ಕಪಿಲ ಅಂತ ಬರಬೇಕು. ನಾವೆಲ್ಲ
ಇವತ್ತು ಸಂಕಲ್ಪ ಮಾಡೋಣ, ಸ್ವಾಮಿ ನಮ್ಮ ಮಗುವಿಗೆ ಯಾವುದೇ ಮಗುವಾಗಲಿ, ನನ್ನ ಮಗುವನ್ನು ಅಭಿಮಾನ ಬೇಡ, ಯಾವುದೇ ಪುಟ್ಟ ಮಗುವನ್ನು ನಾವು ನಮ್ಮ ಜೊತೆಗೆ ಬಂತು ಅಂದರೆ ಅದಕ್ಕೆ ಕಪಿಲ ಅನ್ನುವಂತಹ ಅದನ್ನು ತಿಳಿಸಿಕೊಡೋಣ. ಜ್ಞಾನ ರೂಪ, ಅದಕ್ಕೆ ಜ್ಞಾನವನ್ನು ಭಗವಂತ ಕೊಡ್ತಾನೆ. ಫಲದಲ್ಲಿ ಪ್ರತಿಕೂಲವಿಲ್ಲದ ಸ್ಥಳದಲ್ಲಿ ಪ್ರತಿಕೂಲ, ಯಾವುದೇ ರೀತಿಯ ತೊಂದರೆ ಇಲ್ಲದೆ ನಮ್ಮ ಸಾಧನೆಗೆ ಏಕಾಗ್ರತೆಗೆ ತೊಂದರೆ ಇಲ್ಲದಂತಹ ಸ್ಥಳ ಇದೆ ಅಂತಂದರೆ ಅಲ್ಲಿ ಕಪಿಲ ರೂಪಿ ಭಗವಂತ ಇದ್ದಾನೆ. ಬೆಳೆದ ದರ್ಭೆಗಳಲ್ಲಿ ನಾವು ಶ್ರೀರಂಗಪಟ್ಟಣಕ್ಕೆ ಹೋಗ್ತೀವಿ, ಎಂಥ ದರ್ಭೆಗಳು ಎತ್ತೆತ್ತರವಾಗಿ ಬೆಳೆದಿರುತ್ತೆ, ಆದರೆ ಅಲ್ಲಿ ಕಪಿಲಾಯ ನಮಃ ಅಂತ ಹೇಳಿ ಕಪಿಲ ರೂಪಿ ಭಗವಂತನನ್ನು ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡಬೇಕು. ಇಂಥ ತೀರ್ಥಯಾತ್ರೆ ಮಾಡಬೇಕು ಅಂದರೆ ಇಷ್ಟೆಲ್ಲ ಹೇಳಿದಾರಲ್ಲ ವಿಜಯದಾಸರು, ಅಲ್ಲಲ್ಲಿ ಹೋಗಿ ಕಪಿಲಾಯ ನಮಃ ಅಂತ ಹೇಳಿ ನಾವು ವಿಜಯದಾಸರು ಹೇಳಿದ್ದಾರೆ ಅಂತ ತಿಳಿದು ಇಷ್ಟು ಯಾತ್ರೆ ಮಾಡಿಕೊಂಡು ಬರೀ ಹಿಂದೆ ಎಲ್ಲ ಮನೆ ಮುಂದೆನೆ ಇವೆಲ್ಲ ಇತ್ತು. ಇವತ್ತು ಊರು ಬಿಟ್ಟು ಹೋಗಬೇಕಾಗಿದೆ ಅಷ್ಟೇ. ಅಗ್ನಿ ಅಂತ ನೋಡ್ತಾನೆ ಇರ್ತೀವಿ, ಅಗ್ನಿಯ ಜೊತೆಗೆ ನಮ್ಮ ಸದಾ ಇದೆ ನಮ್ಮ ಸಂಬಂಧ. ಹಾಗಾಗಿ ಈ ಪ್ರತಿನಿತ್ಯ ಅಡಿಗೆ ಮಾಡುವಾಗ ಅಗ್ನಿಯನ್ನು ನೋಡ್ತೀವಿ, ಅಲ್ಲಿ ಕಪಿಲ ರೂಪಿ ಭಗವಂತ ಇದ್ದಾನೆ ಅಂತ ತಿಳಿದು ಕಪಿಲನ ಸ್ಮರಣೆಯನ್ನು ಮಾಡಬಹುದು. ಹರಿವ ಜಲದಲ್ಲಿ ಅಂದರೆ ನದಿಯಲ್ಲಿ ಕಪಿಲ ರೂಪಿ ಭಗವಂತ ಅಲ್ಲಿ ಇದ್ದಾನೆ. ಅದು ದೇವಸ್ಥಾನ, ಕಪಿಲನ ದೇವಸ್ಥಾನ ಎಲ್ಲಿದೆ ಅಂದರೆ ಹರಿಯುವಂಥ ಜಲದಲ್ಲಿ ಕಪಿಲ ಇದ್ದಾನೆ. ಅಲ್ಲೇ ತಿಳಿದು ನೀನು ನಮಸ್ಕಾರ ಮಾಡಿದ್ರೆ ಕಪಿಲನಿಗೆ ನಮಸ್ಕಾರ ಮಾಡಿದಂಥ ಫಲ, ಕಪಿಲ ಜ್ಞಾನ ರೂಪಕ್ಕೆ ನೀನು ನಮಸ್ಕಾರ ಮಾಡಿದ ಫಲವನ್ನು ಕೊಡ್ತಾನೆ. ಹಾಗೆ ಜಾಂಬುದ ನದಿಯಲ್ಲಿ ಅಂದರೆ ಇಲ್ಲಿ ಅದು ಸ್ವರ್ಗದಲ್ಲಿ ಇದೆ. ಈ ನಮ್ಮ ಬಂಗಾರದಿಂದ ಅಲ್ಲ, ದೇವತೆಗಳು ಒಂದು ಜಾಂಬುದ ನದಿಯಲ್ಲಿ ಬಡ್ಡಂತ ಆ ಒಂದು ಇದರಲ್ಲಿ ಏನು ಆಗತ್ತಾ ಅದರಿಂದ ಅವರು ಆಭರಣಗಳನ್ನು ಮಾಡ್ಕೋತಾರೆ. ಶ್ಲೋಕದಲ್ಲಿ ಒಂದು ಶ್ಲೋಕ ಹೇಳ್ತಿದ್ದೀವಿ ಅಂದರೆ ಆ ಶ್ಲೋಕ ಸುಸ್ಪಷ್ಟವಾಗಿ ನಮಗೆ ಬರ್ತಾ ಇದೆ ಅಂದರೆ ಅಲ್ಲಿ ಕಪಿಲ ರೂಪಿ ಭಗವಂತ ಇದ್ದಾನೆ. ಬಲಿಮುಖ ಬಳಗದಲ್ಲಿ, ಆಚಾರಶೀಲನಲ್ಲಿ, ಗಳಿಗೆ ಆರಂಭದಲ್ಲಿ, ಇದೆಲ್ಲ ತುಂಬ ದೊಡ್ಡ ಒಂದು ವಿಷಯಗಳು. ಇದನ್ನು ನಾವು ಗೊತ್ತಿಲ್ಲದಿದ್ದರೂ ಇದನ್ನು ನಾವು ಉಚ್ಚಾರಣೆ ಮೂಲಕವಾದರೂ ಇದನ್ನು ಕಲ್ತ್ಕೊಳ್ಳೋಣ. ಗಳಿಗೆ ಆರಂಭದಲ್ಲಿ ಪಶ್ಚಿಮ ಭಾಗದಲ್ಲಿ ಅಂದರೆ ನಾವು ಪಶ್ಚಿಮ ದಿಕ್ಕಿನಲ್ಲಿ ಕಪಿಲ ರೂಪಿ ಭಗವಂತ ಇರ್ತಾನೆ ಅಂತ ತಿಳಿಬೋದು. ಪೊಳೆವ ಮಿಂಚಿನಲ್ಲಿ, ಬಂಗಾರದಲ್ಲಿ, ಕೊನೆಯಲ್ಲಿ ಹೇಳ್ತಾರೆ ಪೊಳೆವ ಮಿಂಚಿನಲ್ಲಿ. ಮಿಂಚು ನಮಗೆ ಮಿಂಚಿನಂತೆ ಬಂದು ಹೋಗುತ್ತೆ ನೋಡಿ. ಆ ಬೆಳಕು ಅನ್ನೋದು ಭಾರತೀ ದೇವಿ ಇರ್ತಾಳೆ, ವಿದ್ಯುತ್ ನಾಮಕಳು, ಅದರಲ್ಲಿ ಕಪಿಲ ರೂಪಿ ಭಗವಂತ ಇರ್ತಾನೆ. ಮಿಂಚಿನಲ್ಲಿ, ಮಿಂಚು ಗುಡುಗು ಸಿಡಲು ಆದಾಗ ಒಳಗೆ ಬನ್ನಿ ಅಂತಾರೆ. ಅಂಥ ಒಂದು ತಡೆಯೋದಕ್ಕೆ ಆಗಲ್ಲ, ಅಂತಹ ವಿದ್ಯುತ್ ಇರುತ್ತೆ ಅದರಲ್ಲಿ. ಅಂತಹ ಭಗವಂತ ಕಪಿಲನಾಗಿ ಇರ್ತಾನೆ. ಬಂಗಾರದಲ್ಲಿ ಇನಿತು ನಾವು ಎಷ್ಟು ರೀತಿಯಲ್ಲಿ ಬಂಗಾರದ ಒಡವೆ ವಸ್ತುಗಳನ್ನು ಮಾಡಿಸಿಕೊಳ್ತೇವೆ, ಆದರೆ ಅದು ಕಪಿಲ ರೂಪಿ ಭಗವಂತನ ಅನುಗ್ರಹ ಇದ್ದರೆ ಅದು ನಮ್ಮ ಸಾಧನೆಗೆ ಉಪಯೋಗ ಬೀಳತ್ತೆ ಅಂತ. ಕಾಲಕ್ಕೆ ಬಿಡದೆ ಸ್ಮರಿಸು ಕಪಿಲ ಪರಮಾತ್ಮನ. ಗೆಲುವುಂಟು ನಿನಗೆಲವ ಸಂಸಾರದಿಂದ ವೇಗ, ಕಲಿಯುಗದೊಳಗಿದೆ ಕೊಂಡಾಡಿದವರಿಗೆ ಖಳರ ಅಂಜಿಕೆ ಇಲ್ಲ ನಿಂದಲ್ಲಿ ಶುಭಯೋಗ. ಬಲವೈರಿನುತ ನಮ್ಮ ವಿಜಯ ವಿಠಲರೇಯ, ಇಳೆಯೊಳಗೆ ಕಪಿಲಾವತಾರನಾಗಿ ನಮ್ಮ ಭಾರ ವಹಿಸಿದ. ತಮ್ಮ ಪರಿಚ್ಛೇದ ನೋಡಿ, ಕೊನೆಯಲ್ಲಿ ಹೇಳ್ಬಿಡ್ತಾರೆ ವಿಜಯದಾಸರು, ತಮ್ಮ ಪರಿಚ್ಛೇದ, ಈತನ ಸ್ಮರಣೆ ನೋಡು. ಕೇವಲ ಈ ಸ್ಮರಣೆ ಮಾಡೋದ್ರಿಂದ ನಿನ್ನ ಅಜ್ಞಾನ ನಾಶವಾಗುತ್ತೆ. ಇದಕ್ಕಿಂತ ನಮಗಿನ್ನೇನು ಬೇಕು? ಅದರಿಂದ ಕಮಲದೊಳಗೆ ವಿಜಯ ವಿಠಲನ ಚರಣಾಬ್ಜ ಅಂತ ಈ ಒಂದು ಕಪಿಲನ ಸುಳಾದಿಯನ್ನು ವಿಜಯದಾಸರು ಹೇಳಿದ್ದಾರೆ. ನಾವಿವತ್ತು ಎಲ್ಲರೂ ಈ ಕಪಿಲ ಸುಳಾದಿಯನ್ನು ಸ್ಮರಣೆ ಮಾಡ್ತಾ ಆ ದೇಹೂತಿ ದೇವಿಗೆ ಉಪದೇಶ ಮಾಡಿದಂತಹ ಕರ್ದಮರ ಅಂತರ್ಗತ ಮುಖ್ಯ ಪ್ರಾಣ ಅಂತರ್ಗತ, ದೇಹೂತಿ ದೇವಿಯ ಅಂತರ್ಗತ ಮುಖ್ಯ ಪ್ರಾಣ ಅಂತರ್ಗತ, ಕಪಿಲರೂಪಿ ಭಿನ್ನನಾದಂತಹ ಮಮ್ಮ ಕುಲಸ್ವಾಮಿಯಾದಂತಹ ಶ್ರೀನಿವಾಸನಿಂದ ಭಿನ್ನನಾದ ಬಿಂಬರೂಪಿ ಭಗವಂತನೇ ಇದರಿಂದ ಪ್ರೀತನಾಗಿ ಗುರುವಂತರ್ಯಾಮಿ ಶೇಷದಾಸರ ಅಂತರ್ಯಾಮಿಯಾದ ಭಗವಂತ ನಮಗೆ ಅನುಗ್ರಹಿಸಲಿ ಅಂತ ಹೇಳ್ತಾ ಸರ್ವಂ ಸಂಪೂರ್ಣಂ ಶ್ರೀ ಕೃಷ್ಣಾರ್ಪಣಮಸ್ತು.